ಒಂದು ಇದು ನೋಟ್ ಪ್ಯಾಡ್ ಅಲ್ಲಿ ಇದನ್ ಬರೀ ಅದು ಫಸ್ಟ್ ಸ್ಟೆಪ್ ಇದು. ಅವೆಲ್ಲ ಬೇಡ ಮರ, ರೆಕಾರ್ಡಿಂಗ್ ಇರತ್ ನೋಡು. ಅಲ್ಲ ಕಣಪ್ಪ, ನೀನ್ ಯಾವಾಗ್ಲೂ 2 ಅವರ್ ರೆಕಾರ್ಡಿಂಗ್ ಮಾಡಕ್ಕಾಗಲ್ಲ, ಅಟ್ಲೀಸ್ಟ್ ಅದೊಂದು ಸಮರಿ ನೀವು ಬರ್ಕೋಬೇಕಪ್ಪ ಪಾಠ ಅವನೇ ನೋಟ್ ಪ್ಯಾಡ್ ಓಪನ್ ಮಾಡ್ಬಿಟ್ಟು ಅವನೇ ಬರ್ದ್ಬಿಟ್ಟು ಅವನೇ ರೆಕಾರ್ಡ್ ಮಾಡ್ಬಿಟ್ಟು ಅವನೇ ಎಲ್ಲ ಮಾಡ್ಬಿಟ್ಟು ಕಳಿಸ್ಬಿಟ್ಟು ನೀವು ಬರ್ಕೊಳ್ಳಿ, ನಿಮಗೆ ಐಡಿಯಾ ಒಂದ್ ನಿಮಿಷ ಸಿಗುತ್ತೆ. ಇರು. ಒಂದೊಂದ್ ಸೆಕೆಂಡ್ ಇರು. ಪ್ರತಿ ಸತಿ 2 ಅವರ್ ಅದು ವಿಡಿಯೋ ನೋಡ್ಕೊಂಡ ಅದೇ ಆಗಲ್ಲ, ಅದಕ್ಕೆ ಹೇಳಿದ್ದು. ಇದು ಅದು ತುಂಬಾ ಜಾಸ್ತಿ ಆಗೋಯ್ತು, ಹೆವಿ ಆಗೋಯ್ತು. ಅಂದ್ರೆ ಅಜೂರ್ ಒಳಗಡೆ ಅಯ್ಯೋ ಸಾರಿ, ನೀವು ವಿಡಿಯೋ ನೋಡ್ಬೇಕಾದ್ರೆ 2x ಅಲ್ಲಿ ಓಡಿಸ್ಕೋಬೇಕು. ಅಲ್ಲಲ್ಲ, ಅದು ಹೆಂಗೆ ಅಂದ್ರೆ ತುಂಬಾ ಹೊಸದಾಯ್ತು. ಅದ್ರಲ್ಲಿ ಥಿಯರಿನೂ ಐತೆ ಪ್ಲಸ್ ಇದು ಐತೆ. ನಾನು ಹೇಳ್ತಿರೋದು ಥಿಯರಿ ಬೇಡ, ಬರೀ ಪ್ರಾಕ್ಟಿಕಲ್. ಬರೀ ಪ್ರಾಕ್ಟಿಕಲ್ಸ್. ಬರೀ ಥಿಯರಿ ಇಲ್ಲಿ ಇಂಟರ್ವ್ಯೂ ಏನ್ ಮಾಡ್ತೀರಾ? ಅಲ್ಲ, ಅದು ಓದ್ಕೊಳ್ಳೋಣ. ಇದು ಅಟ್ಲೀಸ್ಟ್ ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟೀಸ್ ಮಾಡಕ್ಕೆ. ಓಕೆ ಓಕೆ, ನೋಡ್ರಪ್ಪ, ಇದ ಮೇನ್ ಪೇಜ್ ಈ ತರ ಬರುತ್ತಾ? ಮೇನ್ ಪೇಜ್ ಇದು. ಹಲೋ ಹಲೋ ಕೇಳೋ. ಇದೇ ತರ ಬರೋದು. ನೋಡ್ರಿ, ಇಲ್ಲಿ ಕಂಪೋಸರ್ ಅಂತ ಸರ್ಚ್ ಮಾಡಿ. ಇಲ್ಲಿ ಮ್ಯಾನೇಜ್ಡ್ ವರ್ಕ್ ಫ್ಲೋ ಆರ್ಕೆಸ್ಟ್ರೇಷನ್ ಎನ್ವಿರಾನ್ಮೆಂಟಲ್ ಲೋಗೋ ನೋಡ್ಕೊಳ್ಳಿ ಹೆಂಗಿದೆ. ಕಂಪೋಸರ್ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ, ಇನ್ನೇನು ಮಾಡೋದು ಬೇಡಿ. ಇಲ್ಲಿ ಕ್ರಿಯೇಟ್ ಅಂತ ಇರುತ್ತೆ. ಇಲ್ಲಿ ಕಂಪೋಸರ್ 3 ಮತ್ತು ಕಂಪೋಸರ್ 2 ಅಂತ ಇದೆ. ಇದು ಡಿಫ್ರೆನ್ಸ್ ಏನು ಅಂತ ನೀವು ನೋಡ್ಕೊಳ್ಳಿ. ನನಗೆ ಸಿಂಪಲ್ ಆಗಿ ಕೇಳಿದ್ರೆ ವರ್ಷನ್ಸ್ ಅಷ್ಟೇ ಅಪ್ಪ, ವರ್ಷನ್ 1 ವರ್ಷನ್ 2 ಅಂತ ನಾನು ಹೇಳ್ತೀನಿ. ಲಿಟ್ರಲಿ ಏನು ಡಿಫ್ರೆನ್ಸ್ ಅಂತ ನೋಡ್ಕೊಳ್ಳಿ. ಅವಶ್ಯಕತೆ ಇಲ್ಲ ಅನ್ನೋದಕ್ಕಿಂತ ಇಂಟರ್ವ್ಯೂ ಅಲ್ಲಿ ಕೇಳಬಹುದು, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಕಂಪೋಸರ್ 3 ಆ್ಯಂಡ್ ಕಂಪೋಸರ್ 2 ಅಂತ. ನಾನು ಲೇಟೆಸ್ಟ್ನೇ ಯೂಸ್ ಮಾಡ್ತಾ ಇದ್ದೀನಿ, ಕಾಲ್ಡ್ ಕಂಪೋಸರ್ 3. ಇಲ್ಲಿ ಒಂದು ನೇಮ್ ಕೊಡ್ತೀನಿ ನಾನು, ಟೆಸ್ಟ್ ಅಂತಲೇ ಕೊಡ್ತೀನಿ. ನಾವು ಲೊಕೇಶನ್ನು ಯಾವ ಲೊಕೇಶನ್ ಅವ್ರು ತಗೊಳ್ಳಿ, ನಿಮಗೆ ಹತ್ರದ ಲೊಕೇಶನ್ ತಗೊಳ್ಳಿ. ನಮಗೆ ಮುಂಬೈ ಹತ್ರ ಇದೆ ಅಥವಾ ಡೆಲ್ಲಿ ಹತ್ರ ಇದೆ, ಅದನ್ನು ತಗೊಳ್ಳಿ. ನಾನು ಹೇಳಿದೆ ಇಮೇಜ್ ವರ್ಷನ್ನು ಇಟ್ ಈಸ್ ಬೇಸ್ಡ್ ಆನ್ ದ ಡಾಕರ್ ಅಂತ. ಲೇಟೆಸ್ಟ್ ಇಮೇಜ್ನೇ ನೀವು ಚೂಸ್ ಮಾಡಿ. ಇಲ್ಲಿದೆ 2.9.3 ಇದೆ, ಇಲ್ಲಿ 2.10.2 ಇದೆ. ಐ ಆಮ್ ಚೂಸಿಂಗ್ ದ ಲೇಟೆಸ್ಟ್ ಒನ್. ಸರ್ವಿಸ್ ಅಕೌಂಟ್ ಅಂದರೆ ನಾನು ಆಲ್ರೆಡಿ ಹೇಳಿದ್ದೆ, ಇಟ್ಸ್ ಅ ಕೈಂಡ್ ಆಫ್ ಅ ಆಕ್ಸಿಸ್. ನೀವೊಂದು ಯಾವುದನ್ನಾದರೂ ಯೂಸ್ ಮಾಡ್ತೀರಾ ಸರ್ವಿಸು ಅಂದರೆ, ಕಂಪ್ನಿಯಲ್ಲಿ ನಿಮಗೋಸ್ಕರ ಒಂದು ಹೊಸ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿಕೊಡೋದಿಲ್ಲ. ಎಕ್ಸಿಸ್ಟಿಂಗ್ ಪ್ರಾಜೆಕ್ಟಲ್ಲಿ ನಿಮ್ಮ ಮೇಲ್ ಐ ಡಿನ ಆ್ಯಡ್ ಮಾಡ್ತಾರೆ, ಸೋ ದಟ್ ಯು ವಿಲ್ ಗೆಟ್ ಅ ಆಕ್ಸಿಸ್. ಸೊ ಅದು ಇದೊಂದು ಸರ್ವಿಸ್ ಅಕೌಂಟ್. ಇಲ್ಲಿ ನಾನು ಅವತ್ತು ಕ್ರಿಯೇಟ್ ಮಾಡಿದ್ದು GCS ಫುಲ್ ಆಕ್ಸಿಸ್, ಯಾರಿಗೋ ಕ್ರಿಯೇಟ್ ಮಾಡಿದ್ದು GCS ಫುಲ್ ಆಕ್ಸಿಸ್ ಕೊಡ್ತಾ ಇದ್ದೀನಿ, ಅಥವಾ S3 API. ಬೈ ಡಿಫಾಲ್ಟು ಕಂಪ್ಯೂಟ್ ಅಟ್ ಅ ಡೆವಲಪರ್ ಅಂತ ದಿಸ್ ವರ್ಕ್ಸ್ ಬೆಟರ್. ಬೈ ಡಿಫಾಲ್ಟ್ ಇರುತ್ತೆ ಅದು. ಇದಿರುತ್ತೆ, ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಬೈ ಡಿಫಾಲ್ಟ್. ಅಥವಾ ಇಲ್ಲ ನನಗೆ ಬೇರೆದು ಬೇಕು ಅಂದರೆ ಬೇರೆದು ಹೋಗಿ ಐ ಎಮ್ ಬೇಕು ಏನೇನು ಕೊಡಬೇಕು ಅಂತ ಕೊಡಿ, ದಟ್ ವರ್ಕ್ಸ್. ಇನ್ನೇನನ್ನು ಇಲ್ಲಿ ರೆಡ್ ಕಲರ್ ಇದೆ ನೋಡಿ, ರೆಡ್ ಕಲರ್ ಇದ್ರೆ ರೆಕಾರ್ಡ್ ಆಗ್ತಾ ಇದೆ ಅಂತ. ಸೊ ಇಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎನ್ವಿರಾನ್ಮೆಂಟ್ ಇದೆ, ಒಂದು ಸ್ಮಾಲು, ಮೀಡಿಯಮು, ಲಾರ್ಜು, ಕಸ್ಟಮ್ ಅಂತ. ಆ್ಯಸ್ ಆಫ್ ನೌ ನಾವೀಗ ಸ್ಮಾಲ್ ಡೇಟಾ ಮೇಲೆ ವರ್ಕ್ ಮಾಡ್ತಿರೋದ್ರಿಂದ ನಮಗೆ ಸ್ಮಾಲ್ ಸಾಕು. ನೀವು ಮೀಡಿಯಮ್ ನೋಡೋದಾದ್ರೆ ನೋಡ್ಬೋದು ಎಷ್ಟು ಶೆಡ್ಯೂಲರ್ ಇದೆ, ಎಷ್ಟು ಪ್ರೊಸೆಸ್, ಡ್ಯಾಗ್ ಅಂದರೆ ಏನು, ಡ್ಯಾಗ್ ಎಷ್ಟಿದೆ, ಟ್ರಿಗರ್ಡ್ ಪಾಯಿಂಟ್ ಎಷ್ಟು, ಮೆಮೊರಿ ಎಷ್ಟು, ಸ್ಟೋರೇಜ್ ಎಷ್ಟು, ಲಾರ್ಜಿಗೆ ಎಷ್ಟು ಅಂತ ಎಲ್ಲ ಡಿಫ್ರೆಂಟ್ ಇದೆ. ಇಲ್ಲ ನಾನು ನಂದೇ ಬುದ್ಧಿ ಉಪಯೋಗಿಸಿ ಮಾಡ್ಕೊತೀನಿ ಅಂದರೆ ಮಾಡ್ಕೋಬೋದು ಇಲ್ಲಿ. ಸೊ ಕಾಮನ್ ಆಗಿದೆ, ಯಾರು ಹೋಗಲ್ಲ, ಯಾಕೆಂದರೆ ವೇರಿಯೇಬಲ್ ಭಾಳ ವೇರಿ ಆಗುತ್ತೆ, ನಾವು ಮ್ಯಾಚಪ್ ಆಗಲ್ಲ. ಒಂದನ್ನೇನೋ ರನ್ ಮಾಡೋಕ್ಕಾದ್ರೆ ಇನ್ನೊಂದು ಕಿತ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಕಸ್ಟಮ್ ಹೋಗೋದು ಭಾಳ ಕಡಿಮೆ. ಸ್ಮಾಲ್ ಆ್ಯಸ್ ಆಫ್ ನೋ ಆ್ಯಸ್ ವಿ ಆರ್ ಪ್ರಾಕ್ಟೀಸಿಂಗ್ ಸ್ಮಾಲ್ ವರ್ಕ್ಸ್ ಬೆಟರ್. ಬಟ್ ಕಂಪ್ನಿಯಲ್ಲೆಲ್ಲ ಲಾರ್ಜ್ ಇರುತ್ತೆ ಅಥವಾ ಕಸ್ಟಮ್ ಇರುತ್ತೆ, ಒಬ್ಬರು ಪಂಟ್ರ್ಗಳು ಇರ್ತಾರೆ ಮಾಡಿರ್ತಾರೆ. ಅದನ್ನು ಬಿಟ್ಟು ನಾನು ಏನನ್ನೂ ಕೊಡ್ತಾ ಇಲ್ಲ. ಅಲ್ಲಿ ಶೋ ದ ಏನು ಅಡ್ವಾನ್ಸ್ ಕಾನ್ಫಿಗರೇಷನ್ ಏನಿದೆ. ಇಲ್ಲಿ ಬಕೆಟ್ ನೇಮು ನಾನು ಆಲ್ರೆಡಿ ಹೇಳಿದೆ, ವೈಲ್ ಕ್ರಿಯೇಟಿಂಗ್ ದ ಕಂಪೋಸರ್ ಆಟೋಮೆಟಿಕಲಿ ಇಟ್ ವಿಲ್ ಕ್ರಿಯೇಟ್ ದ ಬಕೆಟ್ ಅಂತ. ಇಲ್ಲ ನಾನು ನನಗೆ ಬೇಕಾಗಿರೋ ಬಕೆಟ್ನೇ ಕ್ರಿಯೇಟ್ ಮಾಡ್ತೀನಿ ಅಂದರೆ ಯು ಕ್ಯಾನ್ ಚೂಸ್ ಯುವರ್ ಬಕೆಟ್. ನನಗೆ ಈ ಬಕೆಟಲ್ಲಿ ಕೂರಬೇಕು, ಯಾವುದು ಟೆಸ್ಟ್ ಬಕೆಟಲ್ಲಿ ಕೂರಬೇಕು ಅಂತ ಕೊಡ್ತೀನಿ, ಕಂಟಿನ್ಯೂ ಕೊಡ್ತೀನಿ, ಕ್ರಿಯೇಟ್ ಕೊಡ್ತೀನಿ. ಓಕೆ, ಅದು ಆಲ್ರೆಡಿ ಇದೆ ಅಂತ ಹೇಳ್ತಾ ಇದೆ, ಕ್ರಿಯೇಟ್ ಕೊಡ್ತೀನಿ. ಅವಾಗ ಈ ಬಕೆಟ್ ಚೂಸ್ ಆಗುತ್ತೆ. ಬೈ ಡಿಫಾಲ್ಟ್ ಕಾಮನ್ ಆಗಿ ಡಿಫಾಲ್ಟಾಗಿ ಕೊಡಿ, ಬಿಕಾಸ್ ನೇಮಿಂಗ್ ಕನ್ವೆನ್ಷನ್ ಅಥವಾ ನಾಮಿಕ್ಲೇಚರು ಅದಕ್ಕೆ ಹೆಂಗೆ ಬೇಕೋ ಅದು ತಗೊಳತ್ತದು. ನಾವೇನೋ ಕೊಡ್ತೀವಿ, ಅಲ್ಲೇನೋ ಸಿಂಕಪ್ ಆಗಲ್ಲ. ಮ್ಯಾಕ್ಸಿಮಮ್ ಆಫ್ ದ ಟೈಮ್ ಇನ್ ದ ಕಂಪನಿ ಡಿಫಾಲ್ಟೇ ಕೊಡ್ತಾರೆ, ಕಸ್ಟಮ್ ಕೊಡಲ್ಲ. ಕಸ್ಟಮ್ ಬಂದ್ಬಿಟ್ಟು ಮೇ ಬಿ
ಪಿ ಒ ಸಿಗೆ ಕೊಡ್ಬೋದನ್ನ. ಪಿ ಒ ಸಿ ಅಂದರೆ ಪ್ರೂಫ್ ಆಫ್ ಕಾನ್ಸೆಪ್ಟ್ ಅಂತ. ಏನಿದು ಪ್ರೂಫ್ ಆಫ್ ಕಾನ್ಸೆಪ್ಟ್ ಅಂದರೆ, ಈಗ ನೀವು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತೀರ, ಕನ್ಸಿಡರ್ ಒಂದು ಪ್ರಾಜೆಕ್ಟ್ ಬರೋ ಥರ ಇದೆ. ಬಟ್ ಕ್ಲೈಂಟ್ ಅವರಿಗೆ ನೀವು ಅದ್ರ ಮೇಲೆ ವರ್ಕ್ ಮಾಡಿದ್ದೀರಾ ಅಂತ ಸ್ವಲ್ಪ ತೋರಿಸೋದಕ್ಕೆ, ಈಗ ಒಂದು ಫಿಲಮ್ ಅಂದರೆ ಟ್ರೈಲರ್ ಅಂತ ಬಿಡ್ತಾರಲ್ಲ, ಆ ಥರ ಪಿ ಒ ಸಿ, ಪ್ರೂಫ್ ಆಫ್ ಕಾನ್ಸೆಪ್ಟ್. ನಮಗೂ ಗೊತ್ತಿದೆ ಆ ಟೆಕ್ನಾಲಜಿ, ವಿ ಕ್ಯಾನ್ ಏಬಲ್ ಟು ಡೂ ಇಟ್ ಅಂತ. ಆ ಥರ ನಾವು ಸಿನಾಪ್ಸಿಸ್ ಬರ್ದಂಗೆ, ಸಿನಾಪ್ಸಿಸ್ ತರ. ಏನು ಸಿನಾಪ್ಸಿಸ್? ಇದು ಇಂಜಿನಿಯರಿಂಗ್ ಅಲ್ಲಿ ಸಿನಾಪ್ಸಿಸ್ ಬರೀತಿದ್ವಲ್ಲ ಕರೆಕ್ಟ್ ಎಕ್ಸಾಕ್ಟ್ಲಿ, ಅದು ಆ ಥರ. ಅದನ್ನ ಬಿಟ್ಟರೆ ಇವ್ರನ್ನೇನು ಮುಟ್ಟಕ್ಕೆ ಹೋಗ್ಬಿಡಿ. ಇವೆಲ್ಲ ಸೆಲ್ಫ್ ಎಕ್ಸ್ಪ್ಲನೇಟರಿ, ಇದೇನು ಇಲ್ಲ ಡೇಟಾಬೇಸ್ ಎಲ್ಲಿರಬೇಕು ಅವೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಜಸ್ಟ್ ಕ್ರಿಯೇಟ್ ಬಟನ್ ಮೇಲೆ ಕ್ರಿಯೇಟ್ ಮಾಡಿ 15-20 ನಿಮಿಷ ತಗೊಳುತ್ತೆ ಕ್ರಿಯೇಟ್ ಆಗೋದಕ್ಕೆ. ಇಲ್ಲಿ ನೋಡ್ಬೋದು, ನಾನು ನೆಕ್ಸ್ಟ್ ಇದು ನೋಡಿ, ಕ್ರಿಯೇಷನ್ ಟೈಮು 2:38ಕ್ಕೆ ಸ್ಟಾರ್ಟ್ ಮಾಡಿದೆ, 58ಕ್ಕೆ ಕಂಪ್ಲೀಟ್ ಆಗಿದೆ. ಅಂದರೆ 20 ನಿಮಿಷ ತಗೊಂಡಿದೆ. ಇದರಲ್ಲಿ ಏನಾರು ಡೌಟ್ ಇದೆಯಾ? ಎನಿ ಡೌಟ್ ಇಯರ್? ಇಲ್ಲ. ಸೊ ಇದು ಇದ್ರಲ್ಲೇ ಕ್ರಿಯೇಟ್ ಮಾಡೋದಲ್ಲ, ಕ್ಲೌಡ್ ಅಲ್ಲಿ? ಹೌದು, ಕ್ಲೌಡಲ್ಲೇ ಮಾಡೋದು. ಇದು ಬಂದ್ಬಿಟ್ಟು ಫ್ರೀ ಅಪಾಚೆ ಫೌಂಡೇಶನ್ ಅಂತ ಹೇಳಿದೆ. ಅಂದರೆ ನಾವು ಕ್ಲೌಡಲ್ಲಾದರೂ ಮಾಡ್ಬೋದು, ಲೋಕಲ್ಲಲ್ಲಾದರೂ ಮಾಡ್ಬೋದು. ಹಾಂ, ಕರೆಕ್ಟ್. ಪ್ರಾಬ್ಲಮ್ ಏನು, ನಾವು ಲೋಕಲಲ್ಲಿ ಮಾಡ್ತೀವಿ ಅಂದರೆ ಸಿಕ್ಕಾಬಟ್ಟೆ ತಲೆನೋವು. ಏನಕ್ಕೆ ಅಂದರೆ ಕಾನ್ಫಿಗರೇಷನ್ ಇರುತ್ತೆ, ಬ್ಯಾಕ್ ಎಂಡ್ ಇಷ್ಟು ಮೆಮೊರಿ ಬೇಕು, ಅಷ್ಟು ಮೆಮೊರಿ ಬೇಕು, ಅವೆಲ್ಲ ತಲೆನೋವು. ಮತ್ತು ಪಾತ್ ಎಲ್ಲಿರಬೇಕು, ನಾವು ಕಾಮನಾಗಿ GCS ಅಲ್ಲಿ ತಾನೇ ಫೈಲ್ ಅಪ್ಲೋಡ್ ಮಾಡ್ತಾ ಇದ್ದಿದ್ದು, dag.py ಅಲ್ಲೆಲ್ಲ ಅಪ್ಲೋಡ್ ಮಾಡೋವೆಲ್ಲ ತಲೆನೋವು. ಅದಕ್ಕೋಸ್ಕರ ಇವರು ಆಲ್ ಟೇಕ್ ಯುವರ್ ಡೇಕ್, ಕಾನ್ಸಂಟ್ರೇಟ್ ಆನ್ ಯುವರ್ ಡೆವಲಪ್ಮೆಂಟ್ ಅಂತ ಗೂಗಲ್ ಅವ್ರು ಬಿಟ್ಟರು ಅಷ್ಟೆ. ಅದಕ್ಕೋಸ್ಕರ ಇದು ಸೋ ಮಚ್ ಪಾಪ್ಯುಲರ್ ಆಗಿರೋದು. ಏರ್ಫ್ಲೋ ಆನ್ GCP. ನೀವು ಲೋಕಲಲ್ಲೂ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ, ಬಟ್ ತಲೆ ಕೆಟ್ಟು ಹೋಗ್ಬಿಡುತ್ತೆ ನೀವು ಮಾಡೋಷ್ಟೊತ್ತಿಗೆ. ಇಟ್ಸ್ ಬೇಸ್ಡ್ ಆನ್ ಟೈಮ್ ಅಷ್ಟೇ, ಇನ್ನೇನಿಲ್ಲ. ಸೊ ಇದು ಅರ್ಥ ಆಯ್ತಾ? ಇದರಲ್ಲಿ ಏರ್ಫ್ಲೋ, ಡ್ಯಾಗು, ಲಾಕ್ಸು, ಡ್ಯಾಗು ಇದು ಬಂದ್ಬಿಟ್ಟು GCSಗೆ ಹೋಗುತ್ತೆ ನಿಮ್ಮದು. ಕ್ಲಿಕ್ ಮಾಡಿ ನೋಡಿ ಬೇಕಾದ್ರೆ. ನೋಡಿ GCSಗೆ ಹೋಯ್ತು. ಇದು ಬಂದ್ಬಿಟ್ಟು ಅಂದರೆ ಈ ಡ್ಯಾಗಿಗೆ ಎಲ್ಲಿ ಇದ್ರ ಫೈಲ್ಗಳಿದ್ದಾವೆ ಅಂತ GCS ಅಲ್ಲಿದೆ. 2 ಸ್ಟೆಪ್ ವೆರಿಫಿಕೇಶನ್ ಕೇಳ್ತಾ ಇದೆ. ಓಕೆ, ಇಲ್ಲಿ ಲಾಕ್ಸು, ಏನಿದು ಲಾಕ್ಸು ನೋಡೋಣ. ಲಾಕ್ಸ್ ಅಂದರೆ ಆಲ್ರೆಡಿ ಗೊತ್ತಿದೆ, ಒಂದು ಇದು ಜನರಲ್ ಲಾಕ್ಸ್. ಇದು ಅಂದರೆ ಬರೀ ಏರ್ಫ್ಲೋಗಂತ ಇಲ್ಲ. ಇದು ನೀವು ಬ್ಯಾಕ್ ಎಂಡಲ್ಲಿ ಏನೇ ಸರ್ವೀಸಸ್ಸು ರನ್ ಮಾಡಿದ್ರು ಕೂಡ ಇದರಲ್ಲಿ ಸ್ಟೋರ್ ಆಗುತ್ತೆ. ಯು ಕ್ಯಾನ್ ರನ್ ಎನಿ ಸರ್ವಿಸ್ ಆನ್ GCP, ಬ್ಯಾಕ್ ಎಂಡು ಇದರಲ್ಲಿ ರನ್ ಆಗುತ್ತೆ. ನಿಮಗೆ ತೋರಿಸ್ತೀನಿ ಹೆಂಗೆ ರನ್ ಆಗುತ್ತೆ ಅಂತ. ನೋಡಿದ್ರೆ ಇಲ್ಲಿ ನಾನು ನೋಡು ಏರ್ಫ್ಲೋನ ಚೂಸ್ ಮಾಡ್ತೀನಿ, ಬಿಕಾಸ್ ನನಗೆ ಏರ್ಫ್ಲೋನೇ ರನ್ ಮಾಡಿರೋದು. ಏರ್ಫ್ಲೋ ರನ್ ಮಾಡಿದರೆ 1 ಸೆಕೆಂಡ್. ಏರ್ಫ್ಲೋ, ಹಲೋ, ಹಾಂ, ಊಟ ಮಾಡಿ. ಸೊ ನೀವಲ್ಲಿ ಏರ್ಫ್ಲೋನ ರನ್ ಮಾಡಿರೋದ್ರಿಂದ ಏರ್ಫ್ಲೋ ಲಾಕ್ಸು ಬರುತ್ತೆ. ಇಲ್ಲಿ ನೋಡ್ಬೋದು, ಬ್ಯಾಕ್ ಎಂಡಲ್ಲಿ ನಾನು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ, 38 ಏನಾಯ್ತಲ್ಲ, 38. ಆ 38ರಿಂದ ಲಾಗ್ಗಳು ಜನ್ರೇಟ್ ಆಗ್ತವೆ. ನೋಡಿ, ಲುಕ್ ಅಟ್ ದ ಲಾಗ್ಸ್. ಇವತ್ತು ಟೈಮ್ ನೋಡ್ಕೊಳ್ಳಿ, ಡೇಟ್ ನೋಡ್ಕೊಳ್ಳಿ, ಲಾಗ್ಸ್ ಜನ್ರೇಟ್ ನೋಡ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು ಜನರಲ್ ಲಾಗ್ಸ್ ಎಕ್ಸ್ಪ್ಲೋರರ್. ಅಲ್ಲಿ ಹೆಸರು ಹೇಳ್ತಾ ಇದೆ ಲಾಗ್. ಯಾವುದೇ ಸರ್ವಿಸಸ್ ರನ್ ಮಾಡಿದ್ರು ಕೂಡ ಇಟ್ ಡಿಪೆಂಡ್ಸ್. ನಾವು ಇಲ್ಲಿಗೆ ಬಂದು ಇದ್ರ ಲಾಗನ್ನ ಚೆಕ್ ಮಾಡ್ಬೋದು. ಅದು ಲಾಗ್ ಎಕ್ಸ್ಪ್ಲೋರ್. ಎಲ್ಲ ಸರ್ವಿಸಸ್ಗೂ ಇದಿರುತ್ತೆ. ಓಕೆ, ಅದೆಲ್ಲ ಸರ್ವಿಸಸ್ಗೂ ಇರುತ್ತೆ. ಅದು ಲಾಗ್ ಎಕ್ಸ್ಪ್ಲೋರ್. ಇಲ್ಲ ಡ್ಯಾಗ್ ಲಿಸ್ಟ್, ನಮ್ಮ ಡ್ಯಾಗಿನ ಲಿಸ್ಟ್ಗಳು ಇವೆಲ್ಲ. ಡ್ಯಾಗ್ ಅಂದರೆ ಡೈರೆಕ್ಟ್ ಸೈಕ್ಲಿಕ್ ಗ್ರಾಫ್ ಅಂತ ಆಲ್ರೆಡಿ ಗೊತ್ತಿದೆ ಅದ್ರ ಬಗ್ಗೆ. ಆಸ್ ಆಫ್ ನಾವು ಇದೊಂದೇ ಇದೆ. ನಾನು ಹೇಳಿದೆ ಬೈ ಡಿಫಾಲ್ಟ್ ಒಂದು ಡ್ಯಾಗು ರನ್ನಿಂಗಲ್ಲಿ ಇರುತ್ತೆ ಅಂತ.
ಬೈ ಡಿಫಾಲ್ಟ್ ಇದೆ ನೋಡಿ. ಇದು ಪ್ರತಿ 10 ನಿಮಿಷಕ್ಕೊಂದ್ಸರಿ ರನ್ ಆಗುತ್ತೆ. ಇದು ಬಂದ್ಬಿಟ್ಟು ಕ್ರಾನ್ ಜಾಬ್ ವೇ ಆಫ್ ಡಿಫೈನಿಂಗ್ ದ ಟೈಮಿಂಗ್ಸ್. ಇದು ಏನಾಗಿದೆ, ಸ್ಟೇಟ್ ಏನಾಗಿದೆ, ಆಕ್ಟಿವ್ ಆಗಿದೆ, ಟ್ಯಾಗ್ ಐ ಡಿ ಏನು, ಡಿಸ್ಕ್ರಿಪ್ಷನ್ ಏನು, ಇದ್ರದ್ದು ಟೋಟಲ್ ಎಷ್ಟು ರನ್ ಆಗಿದೆ ಅಂತ ಎಲ್ಲ ಐಡಿಯಾ ಕೊಡುತ್ತೆ. ಇದರಲ್ಲಿ ಎನ್ವಿರಾನ್ಮೆಂಟಲ್ ವೇರಿಯೇಬಲ್ ಆಲ್ರೆಡಿ ಹೇಳಿದೆ, ಇದರ ಬಗ್ಗೆ ಈ ಟ್ಯಾಗ್ನ ಬಗ್ಗೆ ಹೇಳುತ್ತೆ. ಇದು ಏರ್ ಫ್ಲೋ ಕಾನ್ಫಿಗರೇಷನ್ ಎನ್ವಿರಾನ್ಮೆಂಟಲ್ ವೇರಿಯೇಬಲ್. ನಾನು UPY ಪ್ಯಾಕೇಜು ಅಂತ ಹೇಳಿದೆ. ಕನ್ಸಿಡರ್ ಯು ವಾಂಟ್ ಟು ಇನ್ಸ್ಟಾಲ್ ದ ಪಾಂಡಾಸ್ ಇನ್ಸ್ಟಾಲ್ ಮಾಡಬೇಕು ಈ ವರ್ಷನ್ನು ಅಂತ ಕೊಟ್ಟರೆ, ಇಲ್ಲಿ ಎಡಿಟಿಗೆ ಬಂದು ಯಾವ ಪ್ಯಾಕೇಜು ಪಾಂಡಾಸ್ ಅಂತ ಕೊಟ್ಟು ಅದರದ್ದು ವರ್ಷನ್ ನೇಮ್ ಕೊಟ್ಟರೆ, ವೆನೆವರ್ ಇಟ್ ಈಸ್ ಕ್ರಿಯೇಟಿಂಗ್ ನಿಮ್ಮ ಪಾಂಡಾಸ್ ಲೈಬ್ರರಿ ಇನ್ಸ್ಟಾಲ್ ಆಗುತ್ತೆ. ಏನಾದ್ರು ಡೌಟ್ ಇದೆಯಾ ಇದರಲ್ಲಿ? ಓಕೆ. ಸೊ 2 ಓಪನ್ ಆಗಿದೆ. ಓಕೆ, ಇದು ಬಂದ್ಬಿಟ್ಟು ಹೈ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಂಪೋಸರ್. ಸೊ ಈಗ ನಾವು ಏನಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಅಂದರೆ, ಆರ್ಕೆಸ್ಟ್ರೇಟ್ ಮಾಡೋದಕ್ಕೆ. ಅಂದರೆ ನಮ್ಮ ಜಾಬು ಅಥವಾ ನಮ್ಮ ಪ್ರಾಜೆಕ್ಟು ಡೈಲಿ ಬೆಳಗ್ಗೆ 10:00 ರನ್ ಆಗಬೇಕು. ಆ ರನ್ ಆಗಿದಂಥ ಔಟ್ಪುಟ್ಟು ಕ್ಲೈಂಟಿಗೆ ಹೋಗಬೇಕು. ಇನ್ ಕೇಸ್ ಜಾಬ್ ಏನಾರ ಫೇಲ್ ಆಯಿತು ಅಂದರೆ ಒಂದು ಮೇಲ್ ಬರಬೇಕು, ಜಾಬು ಫೇಲ್ ಆಗಿದೆ ಅಂತ. ಅದಕ್ಕೋಸ್ಕರ ಯೂಸ್ ಮಾಡಿ. ಇದು ವರ್ಕ್ ಫ್ಲೋ ಆರ್ಕೆಸ್ಟ್ರೇಷನ್ ಟೂಲ್ ಅಂತ ಕರಿತೀವಿ, ಏರ್ ಫ್ಲೋ. ಈಗ ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಪ್ರಾಜೆಕ್ಟ್ ಮಾಡಿದ್ವಿ ಅಂದರೆ, ಜಸ್ಟ್ ಅಡಿಷನ್ ಆಫ್ 2 ನಂಬರು. ನಾವು ಯಾವುದೇ ಎಕ್ಸ್ಟರ್ನಲ್ ಸರ್ವಿಸ್ ಯೂಸ್ ಮಾಡಿಲ್ಲ, ಜಸ್ಟ್ ನಿಮಗೆ ಕೋಡ್ ಅರ್ಥ ಮಾಡಿಸೋದಕ್ಕೋಸ್ಕರ ನಾವು ಮಾಡಿದ್ದನ್ನು ಮಾಡಬೇಕಾಯ್ತು. ಯು ವಾಂಟ್ ಐಲ್ ಶೋ ಯು ದ ಕೋಡ್ ಒನ್ಸ್ ಅಗೇನ್, ನಾವೇನು ಮಾಡಿದ್ದೀವಿ ಅಂತ ನೋಡಿ. ನಾನು ಈ ಬಟನ್ನ ಕ್ಲಿಕ್ ಮಾಡಿದೆ. ಅಲ್ಲಿ ಈ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪಾಪಪ್ ಆಗುತ್ತೆ. ಆ ಥರ ಇಸ್ಕೊಡಿ. ಇಲ್ಲಿದೆ ನೋಡಿ ಈ ಬಟನ್, ಇದೇ ಬಟನ್, ಗಿಫ್ಟಿಂದ ಸಿಂಬಲಿಂದ ಪಕ್ಕ ನಾನು ಲಿಸ್ಟ್ ಮಾಡ್ತೀನಿ. addition.py ಅಂತ ನಾನು ಇದರಲ್ಲಿ ಓಪನ್ ಮಾಡ್ತೀನಿ. ಸೊ ದಟ್ ನಿಮಗೆ UI ಕರೆಕ್ಟಾಗೆ ಕಾಣುತ್ತೆ. ನೋಡಿ ಇದೇ ಕೋಡ್ನ ನಾನು ಮಾಡಿರೋದು. ಇದರಲ್ಲಿ ಬಂದ್ಬಿಟ್ಟು ಸ್ಟಾರ್ಟಿಂಗು 3 ಲೈನ್, ಅದು ಬಂದ್ಬಿಟ್ಟು ಇಂಪೋರ್ಟ್. ನಾನು ಏರ್ ಫ್ಲೋನ ಯೂಸ್ ಮಾಡ್ತಾ ಇರೋದ್ರಿಂದ ಫ್ರಮ್ ಏರ್ ಫ್ಲೋ ಓಪನ್ ಮಾಡಿದೆ. ಇದು ಇಲ್ಲಿದೆಯಲ್ಲ, ಇಲ್ಲಿ ಬಟನ್ ಇಲ್ಲಿ ನೋಡ್ರಿ, ಇನ್ನೂ ಸರಿ ತೋರಿಸ್ತೀನಿ. ಅದು ಶೆಲ್ ಇಲ್ಲಿದೆಯಲ್ಲ, ಕ್ಲಿಕ್ ಆನ್ ದಟ್. ಇಲ್ಲಿ ಲೋಡ್ ಆಗುತ್ತೆ, ಕೆಳಗಡೆ ಲೋಡ್ ಆಯ್ತಾ? ಲೋಡ್ ಆಯ್ತು ಕೂಡಲೇ ಇಲ್ಲಿ ನಿಮಗೆ ಶೆಲ್ ಬೇಕು ಅಂದರೆ ಓಪನ್ ಟರ್ಮಿನಲ್, ಓಪನ್ ಎಡಿಟರ್ ಎರಡಿದೆ. ಇದರಲ್ಲೇ ಒಂದೇ ಬಟನ್ ಅಲ್ಲೇ ನೋಡ್ರಿ, ಇದು ಬಂದ್ಬಿಟ್ಟು ಶೆಲ್. ಹೌದಾ? ಇಲ್ಲಿ LS ಕೊಟ್ರೆ ನಿಮ್ಗೆ ಬರುತ್ತೆ. ಇಲ್ಲ ನನಗೆ UIL ಬೇಕು ಅಂದ್ರೆ ಅದ್ರ ಮೇಲೆ ಸೇವ್ ಮಾಡಿರೋದಿದೆಯಲ್ಲ, ಅದು ಸೇವ್ ಮಾಡಿರೋದು ಆಲ್ರೆಡಿ, ನಾನೇನು ಚೇಂಜ್ ಮಾಡಿಲ್ಲ. ನೋಡಿ ನಾನು ಇದು ಒಂಚೂರು ತೋರಿಸ್ತೀನಿ. ಇದು ನಾನು ಪ್ರಾಜೆಕ್ಟಲ್ಲಿ ಏನೋ ಮಾಡಬೇಕಾದ್ರೆ ಇದಕ್ಕೆ ರಿಲೇಟಬಲ್ ಅಲ್ಲ, ಇದು UID ಜನ್ರೇಟ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಇದು ಮಾಡಿದ್ದು. ಹೇಳ್ತೀನಿ ಇವಾಗ ಮುಂದೆ ಬರುತ್ತೆ ನಿಮಗೆ UID ಅಂದ್ರೆ ಏನು ಅಂತ. ಸೊ ಅದನ್ನು ನಮಗೆ ಫಸ್ಟ್ 3 ಲೈನ್ಸ್ ಬಂದ್ಬಿಟ್ಟು ನಮಗೆ ಏನೇನು ಬೇಕು. ಆ್ಯಸ್ ವಿ ಆರ್ ರೈಟಿಂಗ್ ದ ಪೈಥಾನ್ ಕೋಡ್, ನಾವು ಪೈಥಾನ್ ಆಪರೇಟರ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದೆಲ್ಲಿಂದ? ಫ್ರಮ್ ಏರ್ಫ್ಲೋ ಡಾಟ್ ಆಪರೇಟರ್. ಇಲ್ಲಿ ಲೈಬ್ರರಿ ಅಂತ ಕರಿತೀವಲ್ಲ, ಅದನ್ನ ಆಪರೇಟರ್ಸ್ ಅಂತ ಕರಿತೀವಿ. ಏರ್ಫ್ಲೋ ಡಾಟ್ ಆಪರೇಟರ್ ಯಾವುದನ್ನ? ಪೈಥಾನ್ನ. ಏನು ಇಂಪೋರ್ಟ್ ಮಾಡ್ಕೋಬೇಕು? ಪೈಥಾನ್ ಆಪರೇಟರ್ನ ಇಂಪೋರ್ಟ್ ಮಾಡ್ಕೋಬೇಕು. ಯಾಕೆಂದರೆ ಪೈಥಾನ್ ಆಪರೇಟರ್ ಇಂಪೋರ್ಟ್ ಮಾಡ್ಕೊಂಡ್ರೆ ನಾನು ಈ ಫಂಕ್ಷನ್ನ ಬರಿಬೋದು. ಬಿಕಾಸ್ ದಿಸ್ ಇಸ್ ದ ಪೈಥಾನ್ ಫಂಕ್ಷನ್. ಪೈಥಾನ್ ಫಂಕ್ಷನ್ ಏರ್ಫ್ಲೋಗೆ ಇದು ಪೈಥಾನ್ ಫಂಕ್ಷನ್ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತೀನಿ. ಈಗ ನಾವೇನಾದರೂ ಈಗ ಕನ್ಸಿಡರ್ ನಾವೀಗ ಪಾಂಡಾಸ್ ಯೂಸ್ ಮಾಡ್ತಿದ್ದೀವಿ. ಪಾಂಡಾಸಲ್ಲಿ ಏನು ಹೇಳಿ, ಯಾರು ಹೇಳಿ? ನಾನು ಮಾಡ್ತೀನಿ ಆಂಟಿ, ನನ್ನ ಕಲ್ಲ ಇದರಲ್ಲಿ. ಸೊ ನಾವೀಗ ಪೈಥಾನ್ ಆಪರೇಟರ್, ಪೈಥಾನ್ ಕೋಡ್ ಬರೀತಿರೋದ್ರಿಂದ ನಾನು ಪೈಥಾನ್ ಆಪರೇಟರ್ನ ಯೂಸ್ ಮಾಡ್ತಾ ಇದ್ದೀನಿ.
ನಾವೇನಾದರೂ ಬ್ಯಾಶ್ ಆಪರೇಟರ್ ಜಸ್ಟ್ ಪ್ರಿಂಟ್ ಡಾಲರ್ ಸಿಂಬಲ್ ಅಂತ ಗೊತ್ತಿದೆ ನಿಮಗೆ, ಬ್ಯಾಶ್ ಆಪರೇಟರ್ ಮಾಡ್ತಾ ಇದ್ದೀವಿ ಅಂದರೆ ಫ್ರಮ್ ಏರ್ಫ್ಲೋ ಡಾಟ್ ಆಪರೇಟರ್ ಡಾಟ್ ಬ್ಯಾಶ್ ಇಂಪೋರ್ಟ್ ಬ್ಯಾಶ್ ಆಪರೇಟರ್ ಅಂತ ಇಂಪೋರ್ಟ್ ಮಾಡ್ತೀವಿ. ಇಲ್ಲಿವರೆಗೂ ಅರ್ಥ ಆಯ್ತಾ ಏನಕ್ಕೆ ನಾವು ಪೈಥಾನ್ ಆಪರೇಟರ್ನ ಇಂಪೋರ್ಟ್ ಮಾಡಿದ್ವಿ ಅಂತ? ಹಲೋ, ಓಕೆ. ಬಟ್ ವಿನಯ್, ಬ್ಯಾಶ್ ಆಪರೇಟರ್ ಮಾಡಿದಾಗ ನಮಗೆ ಈಗ ಪೈಥಾನ್ ಆಪರೇಟರ್ಗೆ ಇದು ಡಿಫಾಲ್ಟ್ ಫಂಕ್ಷನ್ ಬಂತು, ಬ್ಯಾಶ್ ಆಪರೇಟರ್ಗೂ ಇದೇ ತರನೇ ಬರುತ್ತಾ? ಬ್ಯಾಶ್ ಆಪರೇಟರ್ ಜಸ್ಟ್ ಒಂದು ಡಮ್ಮಿ ಆಪರೇಟರ್ ಅಂತಾರ. ಅಂದ್ರೆ ನಾವೊಂದು ಪ್ರಿಂಟ್ ಎಕೋ ಗೊತ್ತಾ ನಿಮಗೆ? ಲಿನಕ್ಸ್ ಕಲ್ತಿದ್ರೆ ಎಕೋ ಆಫ್ ಐ ಅಂತ ಕೊಟ್ರೆ ಔಟ್ಪುಟ್ ಐ ಅಂತ ಬರುತ್ತೆ. ಒಂಥರ ಪ್ರಿಂಟ್ ಎಫ್ ಅದು ಬ್ಯಾಶ್ ಆಪರೇಟರ್ ಅಂದ್ರೆ. ಅದಕ್ಕೆ ಆ ತರ ಮಾಡೋದು ಬ್ಯಾಶ್ ಆಪರೇಟರ್. ಕಾಮನ್ ಆಗಿ ಬ್ಯಾಶ್ ಆಪರೇಟರ್ ಜಸ್ಟ್ ಪ್ರಿಂಟ್ ಸ್ಟೇಟ್ಮೆಂಟ್ಗೆ ಯೂಸ್ ಮಾಡ್ತಾರಪ್ಪ ಬ್ಯಾಶ್ ಆಪರೇಟರ್. ಮೇಲ್ ಪ್ರಿಂಟ್ ಮಾಡಕ್ಕೆ ಅದೊಂದೇ ಅಂತಲ್ಲ, ಬಹಳ ಕಡೆ ಯೂಸ್ ಮಾಡ್ತಾರೆ. ಬಟ್ ಆಸ್ ಆಫ್ ನಾವು ಇಲ್ಲಿ ನಾನು ನೋಡಿರೋದು ಎಕೋ ಅಂದರೆ ಒಂದು ಪ್ರಿಂಟ್ ಥರ ಯೂಸ್ ಮಾಡ್ತಾರೆ ಬ್ಯಾಶ್ ಆಪರೇಟರ್. ನೆಕ್ಸ್ಟು ನಮಗಿಲ್ಲಿ ಏರ್ ಫ್ಲೋದಲ್ಲಿ ನಾನು ಆಲ್ರೆಡಿ ಹೇಳಿದೆ, ಒಂದು ಕ್ರಾನ್ ಜಾಬ್ನ ನಾವು ಮೆನ್ಷನ್ ಮಾಡಬೇಕು ಅಂದರೆ ಡೇಟ್ ಆ್ಯಂಡ್ ಟೈಮ್ ನಮಗೆ ಬೇಕೇ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಐ ಆಮ್ ಇಂಪೋರ್ಟಿಂಗ್ ದಿಸ್ ಇಸ್ ಜನರಲ್ ಇಂಪೋರ್ಟ್ ಫ್ರಮ್ ಡೇಟ್ ಟೈಮ್, ಅಲ್ಲಿಂದ ಡೇಟ್ ಟೈಮ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ. ಯು ಅಂಡರ್ಸ್ಟುಡ್ ದೀಸ್ ಥಿಂಗ್ಸ್, ದೀಸ್ ತ್ರೀ? ಏನಾದ್ರು ಡೌಟ್ ಇದೆಯಾ ಅದರಲ್ಲಿ? ಓಕೆ. ಈಗ ಪೈಥಾನ್ ಕೋಡು ಐ ಥಿಂಕ್ ನಿಮಗೇನು ಡೌಟ್ ಇಲ್ಲ ಅಂತ ಕಾಣುತ್ತೆ. ಸಿಂಪಲ್ ಪೈಥಾನ್ ಕೋಡ್, ರೈಟ್? ಗುಡ್. ಓಕೆ. ನೆಕ್ಸ್ಟು ಇನ್ನೊಂದೆರಡು ಫಂಕ್ಷನ್ ಥರ ಕಾಣ್ತವೆ. ಬಟ್ ದೀಸ್ ಆರ್ ನಾಟ್ ಅ ಫಂಕ್ಷನ್, ದೀಸ್ ಆರ್ ಡಿಫಾಲ್ಟ್ ಟು ದ ಏರ್ ಫ್ಲೋ. ಫಸ್ಟು ಡಿಫಾಲ್ಟ್ ಆರ್ಗ್ಯುಮೆಂಟ್ ಅಂತ. ಯಾರು ಓನರ್ ಬಂದ್ಬಿಟ್ಟು ಏರ್ ಫ್ಲೋ. ನಲ್ಲಿ ಕೋಡ್ ಬರಿತಾ ಇರೋದು ಯಾವಾಗ ಸ್ಟಾರ್ಟ್ ಮಾಡಬೇಕು ನೋಡಿ. ಇಲ್ಲಿ ಡಿಕ್ಷನರಿ ಟೈಪ್ ಬರುತ್ತೆ. ಏನು ಡಿಕ್ಷನರಿ ಟೈಪ್ ಅಂದರೆ ಸೆಂಟ್ರಲ್ಲಿ ಕೋಲನ್ ಬರುತ್ತೆ, ನಾಟ್ ಈಕ್ವಲ್ಸ್ ಟು. ಸೊ ಓನರ್ ಬಂದ್ಬಿಟ್ಟು ಇಲ್ಲಿ ಏರ್ ಫ್ಲೋ. ನಾನು ಸ್ಟಾರ್ಟ್ ಟೈಮ್ ಬಂದ್ಬಿಟ್ಟು ಈ ಟೈಮಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಆಫ್ ಇದರಲ್ಲಿ ಬಂದ್ಬಿಟ್ಟು 24 ಅಂತ ಇದೆ. ನೀವು ಯಾವತ್ತು ಕೋಡ್ನ ಡಿಪ್ಲಾಯ್ ಮಾಡ್ತಿರೋ ಆ ಟೈಮ್ ಆಗುತ್ತೆ. ಕನ್ಸಿಡರ್ ನಾನು ಇವತ್ತು ಕೋಡನ್ನ ಡಿಪ್ಲಾಯ್ ಮಾಡ್ತಿದ್ದೀನಿ ಅಂದರೆ ಇವತ್ತಿನ ಡೇ ಆಗುತ್ತೆ. ಅಂದರೆ ಫ್ರಮ್ ಟುಡೇ ರನ್ ಅಂತ. ಫ್ರಮ್ ಟುಡೇ ಆನ್ವರ್ಡ್ಸ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಜಾಬ್, ಯುವರ್ ವರ್ಕ್. ಅದು ಬಂದ್ಬಿಟ್ಟು ಸ್ಟಾರ್ಟ್. ಇಲ್ಲಿ ಕ್ಯಾಚ್ ಆಫ್ ಫಾಲ್ಸ್ ಅಂತ ಇದೆ. ಈಗ ನಿಮಗೆ ಅರ್ಥ ಆಗಿಲ್ಲ ಅಂತ ಅನ್ಕೊಳ್ಳಿ, ನೀವು ಬನ್ನಿ ಚಾಟ್ GPT ಬನ್ನಿ, ಇಲ್ಲೇ ಓಪನ್ ಮಾಡ್ತೀನಿ. ಓಕೆ, ಚಾಟ್ GPT ಬನ್ನಿ. ಎಕ್ಸ್ಪ್ಲೇನ್ ದ ಲಾಸ್ಟ್ ಲೈನ್. ನಮಗೆ ಗೊತ್ತಿಲ್ಲ ಕ್ಯಾಚಪ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ದ ಲಾಸ್ಟ್ ಲೈನ್ ಇಸ್ ಅ ಡಿಫಾಲ್ಟ್ ARGS arguments dictionary, refers to the setting the Apache Airflow control whether the DAG should run catch-up for any missed interval between the start date and the current date. ಏನಂದರೆ ಕನ್ಸಿಡರ್ ನಾನು ಬಂದ್ಬಿಟ್ಟು ಇಲ್ಲಿ ಕೋಡಲ್ಲಿ ನಾನು ನೋಡಿ ಇಲ್ಲಿ ಫೆಬ್ರವರಿ ಕೊಡ್ತೀನಿ. ಇಲ್ಲೇನಾದರೂ ಕ್ಯಾಚಪ್ ಓಕೆ, ಕ್ಯಾಚಪ್ ಏನಾದ್ರು ಟ್ರೂ ಇತ್ತು ಅಂದರೆ ಫ್ರಮ್ ಫೆಬ್ರವರಿ ಇಂದ ಇಲ್ಲಿವರೆಗೂ ರನ್ ಆಗುತ್ತೆ. ಇನ್ ಕೇಸ್ ಇಲ್ಲಿ ಟ್ರೂ ಇತ್ತು ಅಂದರೆ ಫ್ರಮ್ ಫೆಬ್ರವರಿ. ಇಲ್ಲೇನಾದರೂ ಫಾಲ್ಸ್ ಇತ್ತು ಅಂದರೆ ಎಕ್ಸಿಸ್ಟಿಂಗ್ ಟೈಮ್ ಅಂದರೆ ಇವತ್ತಿನ ಟೈಮ್ ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ. If the set is true, Airflow automatically schedule and execute any task that were missed if the DAG didn't run on the previous interval. ಡೈಲಿ, ವೀಕ್ಲಿ ಅಥವಾ ಎಷ್ಟು ರನ್ ಇರುತ್ತೆ ಅದು. ಫಾಲ್ಸ್ ಇತ್ತು ಅಂದರೆ ಇಟ್ ಈಸ್ ಸೆಟ್ ಟು ಫಾಲ್ಸ್. ಏರ್ಫ್ಲೋ ವಿಲ್ ಓನ್ಲಿ ರನ್ ದ ಸ್ಟಾರ್ಟಿಂಗ್ ಫ್ರಮ್ ದ ಸ್ಟಾರ್ಟ್ ಡೇಟ್. ಅಂದರೆ ಯಾವತ್ತು ಸ್ಟಾರ್ಟ್ ಡೇಟ್ ಕೊಟ್ಟಿರ್ತೀವೋ ಅವತ್ತಿಂದ ರನ್ ಆಗುತ್ತೆ. ಕನ್ಸಿಡರ್ ಇಲ್ಲಿ ನಾನು 3 ಕೊಟ್ಟಿರ್ತೀನಿ, ಇಲ್ಲಿ 31st ಕೊಟ್ಟಿರ್ತೀನಿ, ಇವತ್ತಿಂದ ರನ್ ಆಗುತ್ತೆ. ಹಳೆದನ್ನ ರನ್ ಮಾಡೋದಿಲ್ಲ. ಅರ್ಥ ಆಯ್ತಾ ಇದ್ದೇನೆ ಡಿಫಾಲ್ಟ್ ಆರ್ಗ್ಯುಮೆಂಟ್ ಅಂತ? ಹಲೋ, ಈಗ ವಿನಯ್ ಕ್ಯಾಚಪ್ ಅಂತ ಕೊಟ್ಟಾಗ ಈಗ ಫೆಬ್ರವರಿಯಿಂದ ರನ್ ಆಗುತ್ತೆ ಅಂತಲ್ಲ, ಲೈಕ್ ಕೋಡ್ ಇವತ್ತು ಬರ್ದಿರ್ತೀವಿ, ಅದು ಫೆಬ್ರವರಿಯಿಂದ ಡೇಟ್ ಯಾವ ತರ ತಗೊಳುತ್ತೆ? ನಾವು ಕೋಡಲ್ಲಿ ಮೆನ್ಷನ್ ಮಾಡಿರ್ತೀವಲ್ಲ, ಇಲ್ಲಿ ಕನ್ಸಿಡರ್ ಇಲ್ಲಿ ಫೆಬ್ರವರಿ ಅಂತ ಕೊಟ್ಟಿರ್ತೀವಿ. ದಿಸ್ ಇಸ್ ಫೆಬ್ರವರಿ 31st ಇಲ್ಲ ಕೊಡ್ತಾ ಇದ್ದೀನಿ 31st ರನ್ ಅಂದ್ರೆ ಅಲ್ಲಿಂದ ರನ್
ಬಟ್ ಇಲ್ಲೇನಾರ ಫಾಲ್ಸ್ ಕೊಟ್ಟಿದ್ವಿ ಅಂದ್ರೆ ನಾವು ಡೆಪ್ಲಾಯ್ ಮಾಡ್ತಿರೋದು ಇವತ್ತು ತಾನೆ. ಓಕೆ ಅಂದ್ರೆ ಹಳೇದ್ ರನ್ ಆಗಲ್ಲ. ಫ್ರಮ್ ಟುಡೇ ಆನ್ವರ್ಡ್ಸ್ ಇಟ್ ವಿಲ್ ರನ್. ಓಕೆ ಇಲ್ಲಿ ನಾನು ಆಸ್ ಆಫ್ ನಾವು ಇಲ್ಲಿ ಇವತ್ತಿನ ಡೇಟ್ ಕೊಡ್ತಾ ಇರೋದ್ರಿಂದ ಇಲ್ಲಿ ಟ್ರೂ ಕೊಟ್ಟರು ನಡೆಯುತ್ತೆ, ಫಾಲ್ಸ್ ಕೊಟ್ಟರು ನಡೆಯುತ್ತೆ. ಬಿಕಾಸ್ ಇಟ್ ಡಸಂಟ್ ಕೇರ್ ಅಬೌಟ್ ದಟ್, ರೈಟ್? ಯಾಕೆಂದ್ರೆ ನಾನು ಇವತ್ತೇ ಡೆಪ್ಲಾಯ್ ಮಾಡ್ತಾ ಇರೋದು, ಸ್ಟಾರ್ಟಿಂಗ್ ಟೈಮು ಇವತ್ತೇ ಕೊಡ್ತಾ ಇರೋದು. ಇಲ್ಲಿ ಫಾಲ್ಸ್ ಇರಲಿ ಟ್ರೂ ಇರಲಿ. ಇದು ಅರ್ಥ ಆಯ್ತಾ? ಡಿಫಾಲ್ಟ್ ಆರ್ಗ್ಯುಮೆಂಟ್ ದೀಸ್ ಆರ್ 100% ಕೋಡಲ್ಲಿ ಇದ್ದೇ ಇರುತ್ತೆ, ಯಾವುದೇ ಕೋಡ್ ಓಪನ್ ಮಾಡಿದ್ರೆ ನೀವು. ಅರ್ಥ ಆಯ್ತಾ? ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಡ್ಯಾಗ್ಸ್ ನೋಡಿ. ಡ್ಯಾಗ್ ಇಸ್ ಈಕ್ವಲ್ ಟು ಸ್ಮಾಲ್ ಡ್ಯಾಗ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಡ್ಯಾಗ್. ಇದು ಬಂದ್ಬಿಟ್ಟು ನಾನು ಆಲ್ರೆಡಿ ಹೇಳಿದೆ, ನಿಮ್ಮ ಡ್ಯಾಗಿನ ನೇಮು, ನಿಮ್ಮ ಪ್ರಾಜೆಕ್ಟ್ನ ನೇಮು. ಇಲ್ಲಿ ನಾನು ತೋರಿಸಿದ್ನಲ್ಲ, ಬೇರೆ ಶೋಡಿ ಇಲ್ಲೇ ತೋರಿಸ್ತೀನಿ ನಾನು ಸರಿ. ಪಕ್ಕದಲ್ಲಿ ಯಾವಾಗಲೂ ಚಾಟ್ ಜಿಪಿಟಿ ಯೂಸ್ ಮಾಡ್ತಾರೆ, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ಅ ಬೆಟರ್ ವೇ ವಾಟ್ಸ್ ರಿಯಲಿ ಈಸ್ ಹ್ಯಾಪನಿಂಗ್ ಲೈನ್ ಬೈ ಲೈನ್. ನಾನು ಹಿಂಗೆ ಅಪ್ಪ ಕಲ್ತಿರೋದು, ನಾನು ಯಾರ ಹತ್ರನೂ ಪಾಠ ಕೇಳಿದ ಹಿಂಗೆ ಕಲ್ತಿರೋದು ನಾನು. ನೋಡ್ರಿ ಇಲ್ಲಿ ಏರ್ ಫ್ಲೋ ಮಾನಿಟರಿಂಗ್ ಅಂತ ಇದು ಒಂದು ಪ್ರಾಜೆಕ್ಟು. ಈಗ ನಾವು ಇದನ್ನ ಇದನ್ನ ಹೆಂಗ್ ಓಪನ್ ಮಾಡಿದೆ, ಇದು ಹೆಂಗ್ ಓಪನ್ ಮಾಡಿದೆ? ಇನ್ನೊಂದು ಟ್ಯಾಬ್ ಏರ್ ಫ್ಲೋದು ಇದು ಇಲ್ಲಿರುತ್ತಲ್ಲ ಏರ್ ಫ್ಲೋ, ಇದನ್ನ ಕ್ಲಿಕ್ ಮಾಡ್ರೆ ಬರುತ್ತೆ. ನೋಡಿ ತೋರಿಸ್ತೀನಿ ಒಂದ್ಸರಿ ನೋಡು. ಏರ್ ಫ್ಲೋ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬೈ ಡಿಫಾಲ್ಟ್ ಏರ್ ಫ್ಲೋ ಮಾನಿಟರಿಂಗ್ ಅಂತ ಇದೆಯಲ್ಲ, ಇಲ್ಲಿ ಅಡಿಷನಲ್ ಡ್ಯಾಗ್ ಅನ್ನೋದು ಒಂದು ಡ್ಯಾಗ್ ಬರುತ್ತಿಲ್ಲಿ ನೋಡು. ಡ್ಯಾಗ್ ತಾನೇ ಇದು ಡ್ಯಾಗ್ ತಾನೆ, ಇಲ್ಲೂ ಡ್ಯಾಗ್ ತಾನೆ ಇರೋದು, ಇದರ ಅಂಡರ್ ಬರುತ್ತೆ. ಅದರ ನೇಮ್ ಬಂದ್ಬಿಟ್ಟು ಅಡಿಷನಲ್ ಡ್ಯಾಗ್. ದಿಸ್ ಈಸ್ ಜನರಲ್, ಯು ಕ್ಯಾನ್ ಗಿವ್ ಎನಿಥಿಂಗ್. ಮತ್ತೆ ಡಿಫಾಲ್ಟ್ ಆರ್ಗ್ಯುಮೆಂಟ್ ಏನಿರಬೇಕು? ಇವಿರಬೇಕು ಡಿಫಾಲ್ಟ್ ಆರ್ಗ್ಯುಮೆಂಟ್. ಓನರ್ ಇದು, ಸ್ಟಾರ್ಟಿಂಗ್ ಡೇಟು. ಐ ಆಮ್ ಜಸ್ಟ್ ಯೂಸಿಂಗ್, ಇಲ್ಲೇ ಬರಿಬೋದು, ಬಟ್ ನಾನು ಇದನ್ನು ಸಪ್ರೇಟ್ ಆಗಿ ಬರೆದು ಐ ಆಮ್ ಜಸ್ಟ್ ಕಾಲಿಂಗ್ ದ ಡಿಫಾಲ್ಟ್ ಆರ್ಗ್ಯುಮೆಂಟ್ ಅಷ್ಟೆ. ಅರ್ಥ ಆಯ್ತಾ? ಹಾಂ. ಮತ್ತೆ ಶೆಡ್ಯೂಲ್ ಇಂಟರ್ವಲ್ ಫಾರ್ ಎವ್ರಿ 1 minute ಇಟ್ ಶುಡ್ ರನ್ ಅಂತ ಅರ್ಥ ಆಯ್ತು. ಇಲ್ಲೂ ಇದೆ ಕ್ಯಾಚ್ ಅಪ್ ಫಾಲ್. ಇವಾಗ ನಿಮಗೆ ಗೊತ್ತಾಗಿದೆ ಕ್ಯಾಚ್ ಅಪ್ ಫಾಲ್ ಅಂದ್ರೆ ಏನು ಮೀನಿಂಗ್. ನಿಮಗೆ ಟೈಮ್ ಜೊತೆ ಕ್ಯಾಚ್ ಅಪ್ ಅಂತ ಇದ್ರೆ ನೀವು ಅರ್ಥ ಮಾಡ್ಕೋಬೇಕು, ಟ್ರೂ ಇದ್ರೆ ಮತ್ತೆ ಫಾಲ್ಸ್ ಇದ್ರೆ. ಅರ್ಥ ಆಯ್ತಾ? ಸೊ ಇಲ್ಲಿವರೆಗೂ ಅರ್ಥ ಆಯ್ತಾ? ಲೈನ್ ನಂಬರ್ 24. ಇವಾಗ ನಾನು ಇದರ ಒಳಗಡೆ ಟಾಸ್ಕ್ ಇದೆ. ಏನಿದು ಟಾಸ್ಕ್ ಅಂದ್ರೆ ಕನ್ಸಿಡರ್. ಈಗ ಏರ್ ಫ್ಲೋ ಮಾನಿಟರಿಂಗ್ ಒಳಗಡೆ ಹೋಗ್ತೀನಿ. ಏರ್ ಫ್ಲೋ ಮಾನಿಟರಿಂಗ್ ಒಳಗಡೆ ಹೋಗಿ ಇಲ್ಲಿ ಗ್ರಾಫ್ ಅಂತ ಒಂದು ಬಟನ್ ಇರುತ್ತೆ. ಇಲ್ಲಿ ಬರುತ್ತೆ ಗ್ರಾಫ್ ಅಂತ ಒಂದು ಬಟನ್. ಗ್ರಾಫ್ ಅಂತ ಒಂದು ಬಟನ್ ಬರುತ್ತೆ. ಇಲ್ಲಿ ಎಕೋ ಅಂತ ಇದೆಯಲ್ಲ, ಅದೇ ನೇಮ್ ಇಲ್ಲಿ ಇಲ್ಲಿ ಟಾಸ್ಕ್ ನೇಮು ಆ್ಯಡ್ ನಂಬರ್ ಟಾಸ್ಕ್ ಅಂತ. ಈ ಪ್ರಾಜೆಕ್ಟಲ್ಲಿ ಎಕೋ ಅಂತ ಇದೆ, ಈ ಪ್ರಾಜೆಕ್ಟಲ್ಲಿ ಎಕೋ ಅಂತ ಇದೆ. ಬಟ್ ನಾನು ಈ ಅಡಿಷನ್ ಆಫ್ 2 ನಂಬರ್ಲಿ ಈ ಟಾಸ್ಕ್ ನೇಮು ಆ್ಯಡ್ ನಂಬರ್ ಟಾಸ್ಕ್. ದಿಸ್ ಇಸ್ ಜನರಲ್, ಯು ಕ್ಯಾನ್ ಗಿವ್ ಎನಿಥಿಂಗ್, ನೋ ಪ್ರಾಬ್ಲಮ್. ಪೈಥಾನ್ ಫಂಕ್ಷನ್ನ ಕಾಲ್ ಮಾಡ್ತಾ ಇದೀನಿ. ಯಾವ ಫಂಕ್ಷನು? ಆ್ಯಡ್ ನಂಬರ್ ಎಲ್ಲಿದೆ? ಇಲ್ಲಿದೆ. ಇದನ್ನ ಡಿಫೈನ್ ಮಾಡಿದ್ದೀನಿ. ಆಮೇಲೆ ಡ್ಯಾಗ್ ಇಸ್ ಈಕ್ವಲ್ ಟು ಡ್ಯಾಗ್. ಇದು ನೀವೆಲ್ಲ ಟಾಸ್ಕು ಬರೆದ ಕೂಡಲೇ ಎಂಡ್ ಮಾಡೋದು ಮರಿಬಾರದು. ಇದನ್ನ ಡ್ಯಾಗೆ ಮಾಡ್ತಾರೆ, ಇದನ್ನೇ ಡಿಕ್ಲೇರ್ ಮಾಡ್ತಾರೆ. ಇದು ಆದ ಕೂಡಲೇ ಎಕ್ಸಿಕ್ಯೂಷನ್ ಆರ್ಡರ್ ಬರಬೇಕು. ಆ್ಯಸ್ ಆಫ್ ನಾವು ನಮಗಿಲ್ಲಿ ಒಂದೇ ಟಾಸ್ಕ್ ಇರೋದ್ರಿಂದ ಇಲ್ಲಿ ಟಾಸ್ಕ್ ಐ ಡಿ ಏನಿರುತ್ತೋ ಅದನ್ನು ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಎನಿ ಡೌಟ್ ಹಿಯರ್? ಓಕೆನಾ? ಕ್ಲಿಯರಾ? ವಿನಯ್, ಇಲ್ಲಿ ಕೊನೆಗೆ ಡ್ಯಾಗ್ ಇಸ್ ಈಕ್ವಲ್ಸ್ ಟು ಡ್ಯಾಗ್ ಅಂತ ಕೊಟ್ಟಿದೆಯಲ್ಲ, ಬಟ್ ಅದ್ರ ಮೇಲ್ಗಡೆ ನೋಡು ಡ್ಯಾಗ್ ಇಸ್ ಈಕ್ವಲ್ಸ್ ಟು ಡ್ಯಾಗ್ ಅನ್ನೋದು ಅದು ಬೇರೆ ತರ ಇದೆ. ಏನಾದ್ರು ಡಿಫ್ರೆನ್ಸ್ ಇದೆಯಾ? ಯಾವುದು ಬೇರೆ ತರ ಅಂದ್ರೆ 20th ಲೈನ್ ನೋಡು, ಡ್ಯಾಗ್ ಇಸ್ ಈಕ್ವಲ್ಸ್ ಟು. ಇದು ನಾನು ಡಿಫೈನ್ ಮಾಡ್ತಾ ಇರೋದು. ಈ ಡ್ಯಾಗ್ ಅನ್ನೋದನ್ನ ಕಾಲ್ ಮಾಡ್ರೆ ಇವೆಲ್ಲ ಬರುತ್ತೆ ಅಂತ. ಇಲ್ಲಿ ನಾನು ಅಸೈನ್ ಮಾಡ್ತಾ ಇದ್ದೀನಿ.
ನೋಡಿ Okay, ಡ್ಯಾಗ್ ಅಂತ ಕ್ಲಿಕ್ ಮಾಡ್ರೆ ನೋಡಿ ಎಲ್ಲಿಗೆ ಹೋಗ್ತಾ ಇದೆ, 20ನೇ ಲೈನಿಗೆ ಹೋಗ್ತಾ ಇದೆ. ಐ ಆಮ್ ಅಸೈನಿಂಗ್ ಟು ದ ಡ್ಯಾಗ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಅಡಿಷನಲ್ ಟಾಸ್ಕ್, ಇದು ಬಂದ್ಬಿಟ್ಟು ಡಿಪೆಂಡೆನ್ಸಿ. ಆಸ್ ಆಫ್ ನೋ ವಿ ಆರ್ ಹ್ಯಾವಿಂಗ್ ಓನ್ಲಿ ಒನ್ ಟಾಸ್ಕ್, ದಟ್ ಈಸ್ ದ ರೀಸನ್ ನಾನು 28ನೇ ಲೈನಲ್ಲಿ ಇದನ್ನ ಇಡ್ತಾ ಇದ್ದೆ. ಅಥವಾ ನಮಗೆ 2ರಿಂದ 3 ಇರ್ತವೆ ಅಂತ ಅನ್ಕೊಂಡ್ರೆ, ಅಂದ್ರೆ 2ರಿಂದ 3 ಟಾಸ್ಕ್ ಇರುತ್ತೆ ಅಂತ ಅನ್ಕೊಂಡ್ರೆ, ಸೊ ಈ ತರ ಆಗುತ್ತೆ. ಅರ್ಥ ಆಯ್ತಾ ಇದು ನಮಗೆ? ಓಕೆ. ಸೊ ಇದನ್ನೇ ನಾನು ಸಿಂಪಲ್ ಫಂಕ್ಷನ್ ಬರೆದಿರೋದು, ಬಟ್ ನಮಗಿಲ್ಲಿ ಕಾಂಪ್ಲಿಕೇಟೆಡ್ ಡೇ ಬೈ ಡೇ ಬರ್ತಾ ಹೋಗ್ತಾ ಇರುತ್ತೆ. ಇದರಲ್ಲಿ ನಿಮಗೆ ಇನ್ನೊಂದು ಕೊಡ್ತೀನಿ. ನಾನೇ ಏನು ಮಾಡ್ತೀನಿ ಅಂದರೆ ChatGPTಗೆ ಹೋಗ್ತೀನಿ. ಮೈ ಡೇಟಾ ಈಸ್ ಇನ್ GCS. ಐ ವಾಂಟ್ ಟು ಮೂವ್ ದ ಡೇಟಾ ಎವ್ರಿ ಡೇ ಅಟ್ 10 PM. Every day at 10 PM and upload the same data to BigQuery using Airflow. ನಾನು ಇಷ್ಟೇ ಕೊಡ್ತಾ ಇರೋದು. ಈ ಕ್ವಶನ್ ಅರ್ಥ ಆಯ್ತಾ ಏನು ಅಂತ? ನಾನಿಲ್ಲಿ ಟ್ರಾನ್ಸ್ಫಾರ್ಮೇಶನ್ ಏನೋ ಮಾಡ್ತಾ ಇಲ್ಲ. ಐ ಆಮ್ ಜಸ್ಟ್ ಮೂವಿಂಗ್ ದ ಡೇಟಾ ಫ್ರಮ್ GCS to the BigQuery every day 10 AM ಅಂತ ಕೊಡ್ತೀನಿ. ಅಂದರೆ ದಿನ ಒಬ್ಬ ಕ್ಲೈಂಟು ನನಗೆ ಆ ಡೇಟಾನ ನಾನು GCS ಬಕೆಟ್ಗೆ ಕಳಿಸ್ತಾನೆ ಅಂತ ಅರ್ಥ. ಕೊಡ್ತಾ ಇದ್ದೀನಿ, ನೋಡೋಣ ಏನು ಬರುತ್ತೆ. ಕೋಡ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ನೋಡಿ ಕೋಡೆಲ್ಲ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಸಿಂಪಲ್, ಯು ಡೋಂಟ್ ನೀಡ್ ಟು ವರಿ. ಭಾಳ ಸಿಂಪಲ್ ಇದೆ ಕೋಡ್. ಓಕೆ, ಸೇವ್ ಮಾಡಿಬಿಡ್ತೀನಿ. ಓಕೆ, ಲೆಟ್ ಇಟ್ ಬಿ ದೇರ್. ನೋಡಿ ನಾವು ಡೇಟ್ ಫಂಕ್ಷನ್ನ ಮಾಡ್ತಾ ಇದ್ದೀವಿ. ಇದು ನಿಮಗೆ ಗೊತ್ತಿದೆ. ಲೈನ್ ನಂಬರ್ 1 ಯು ಅಂಡರ್ಸ್ಟುಡ್ ಇಟ್ ರೈಟ್? ಅದೇ ಇದೆಲ್ಲ ಇಂಪೋರ್ಟ್ ಎಲ್ಲ ಮಾಡ್ತೀವಿ. ಇಲ್ಲಿ ನೋಡಿ ನಾವು ಡೇಟಾನ ಎಲ್ಲಿಂದ ಎಲ್ಲಿಗೆ ಮೂವ್ ಮಾಡ್ತಾ ಇರೋದು? ಗೂಗಲ್ ಕ್ಲೌಡ್ ಸ್ಟೋರೇಜ್ ಟು ದ BigQuery. ದರ್ ಇಸ್ ಅ ಆಪರೇಟರ್ ಕಾಲ್ಡ್ ಗೂಗಲ್ ಕ್ಲೌಡ್ ಸ್ಟೋರೇಜ್ ಟು BigQuery. ಅದನ್ನ ನಾನು ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ. ಲೈನ್ ನಂಬರ್ 3. ಎನಿ ಡೌಟ್? ಮತ್ತೆ ಇನ್ನೊಂದು ಗೂಗಲ್ ಕ್ಲೌಡ್ ಸ್ಟೋರೇಜ್ ಟು ಗೂಗಲ್ ಕ್ಲೌಡ್ ಸ್ಟೋರೇಜ್ ಆಪರೇಟರ್. ದಿಸ್ ಇಸ್ ಒನ್ ಆಫ್ ದ ಆಪರೇಟರ್ ಫಾರ್ ಗೂಗಲ್ ಕ್ಲೌಡ್ ಸ್ಟೋರೇಜ್. ನಾನು ಹೇಳದ್ನಲ್ಲ, ಇದ್ರ ಬಗ್ಗೆ ಇದು ತಲೆ ಕೆಡಿಸ್ಕೊಬಿಡಿ. ಇದು ನೆನಪು ಇಟ್ಕೊಳೋದು ಅವಶ್ಯಕತೆ ಇಲ್ಲ, ಇಂಟರ್ನೆಟಲ್ಲಿ ಸಿಗುತ್ತೆ. ನಿಮಗೆ ಡೇಟಾ ಎಲ್ಲಿಂದ ತಗೋಬೇಕು, ಎಲ್ಲಿಗೆ ಮೂವ್ ಮಾಡಬೇಕು ಅಂತ ಗೊತ್ತಿರ್ಬೇಕು ಅಷ್ಟೇ. ಇದ್ರಲ್ಲಿ ಸೆಕೆಂಡ್ ಒನ್ ಅಲ್ಲಿ ಗೂಗಲ್ ಕ್ಲೌಡ್ ಸ್ಟೋರೇಜ್ ಟು ಗೂಗಲ್ ಕ್ಲೌಡ್ ಸ್ಟೋರೇಜ್ ಆಪರೇಟರ್ ಅಂತ ಇದೆಯಲ್ಲ, ಅದು ಯಾವ ತರ? ಲೈಕ್ ಮೇಲ್ಗಡೆ ಗೂಗಲ್ ಸ್ಟೋರೇಜ್ ಟು BigQuery. ಓಕೆ, ಇದು ಈಗ ನಾನು ಆಲ್ರೆಡಿ ನಿಮಗೆ ಅವಾಗಲೇ ಹೇಳಿದೆ, ವೆನ್ ಎವರ್ ವಿ ಆರ್ ಕ್ರಿಯೇಟಿಂಗ್ ಎನಿ ಕಂಪೋಸರ್, ಬೈ ಡಿಫಾಲ್ಟ್ ಇಟ್ ವಿಲ್ ಕ್ರಿಯೇಟ್ ಒನ್ GCS ಫೋಲ್ಡರ್ ಫಾರ್ ಅಸ್ ಅಂತ. ನೆನಪಿದೆಯಾ? ಓಕೆ, I'll show you. ನೋಡಿ ಬಕೆಟಲ್ಲಿ ನೋಡಿ ಕ್ರಿಯೇಟ್ ಆಗಿದೆ. ಟೈಮಿಂಗ್ಸ್ ನೋಡಿ, ನಾನು ಅವತ್ತಿನ ಡಿಲೀಟ್ ಮಾಡಿಲ್ಲ. ಇದನ್ನ ನೋಡಿ, ಫಸ್ಟ್ ಒನ್. ಬೈ ಡಿಫಾಲ್ಟ್ ಒಂದು ಕ್ರಿಯೇಟ್ ಆಗುತ್ತೆ. ಅಂದರೆ ಇದರಲ್ಲಿ ದೆರ್ ಇಸ್ ಅ ಲಿಂಕ್ ಬಿಟ್ವೀನ್ ಕಂಪೋಸರ್ ಅಂಡ್ ದ GCS. ಸೊ ಅದಕ್ಕೋಸ್ಕರ ನಮಗೆ GCS ಆಪರೇಟರ್ ಬೇಕು. ಆ GCS ಆಪರೇಟರ್ ಬೇಕಾಗಿರೋದ್ರಿಂದ ಐ ಆಮ್ ಇಂಪೋರ್ಟಿಂಗ್ ದ ಲೈನ್ ನಂಬರ್ 4. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ಫಂಕ್ಷನ್ ಡೇಸ್ ಎಗೋ. ಇದು ಬಂದ್ಬಿಟ್ಟು ಕೂಡ ಯುಟಿಲ್ಸ್ ಅಂತ, ಯುಟಿಲಿಟೀಸ್. ಏರ್ಫ್ಲೋ ಡಾಟ್ ಯುಟಿಲಿಟೀಸ್ ಅಲ್ಲಿ ಡೇಟ್ಸ್ ಅನ್ನೋ ಲೈಬ್ರರಿಯಲ್ಲಿ ಡೇಸ್ ಎಗೋನ ನಾನು ಇಂಪೋರ್ಟ್ ಮಾಡ್ತಾ ಇದ್ದೀನಿ. ಇವೆಲ್ಲ ಇಂಪೋರ್ಟು.
ಎನಿ ಡೌಟ್ ಹಿಯರ್? 8 to 12. 8 to 12. ಇಲ್ಲ. ಓಕೆ. ಇದರಲ್ಲಿ ಏನಾದ್ರು ಡೌಟ್ ಇದೆಯಾ? 14 to 19. ಓಕೆ ಶೆಡ್ಯೂಲ್ ಇಂಟರ್ವಲ್ ಎವ್ರಿ 10 AM. ಇಲ್ಲ. ಇವ್ರು ಗುಡ್. ಎಲ್ಲರಿಗೂ ಅರ್ಥ ಆಗ್ತಾ ಇದೆಯೇನಪ್ಪ? ಅರ್ಥ ಆಗ್ತೈತೆ. ಹೋಯ್ತಾ ಅದೇ ಸ್ವಲ್ಪ ತಲೆ. ಏನು ಸಿಂಪಲ್ ಇಲ್ಲಪ್ಪ, ಇದು ಕಷ್ಟ ಇದೆಯಾ ಇದೆಲ್ಲ? ಕಷ್ಟ ಏನಿಲ್ಲ, ಬಟ್ ಸ್ವಲ್ಪ ಏನೋ ಡಿಫ್ರೆಂಟ್ ಆಗೈತಿ. ಓಕೆ, ನೋ ಪ್ರಾಬ್ಲಮ್. ಓಕೆ, ಇವಾಗ ನಮ್ಮ ರಿಯಲ್ ಟಾಸ್ಕ್ಗೆ ಬರೋಣ. 2 ಟಾಸ್ಕ್ ಇದೆ. ಫಸ್ಟ್ ಏನು ಮಾಡಬೇಕು? ಡೇಟಾನ ಎಲ್ಲಿಂದ ತಗೋಬೇಕು, GCS ಇಂದ ಎಲ್ಲಿಗೆ ಹಾಕಬೇಕು, BigQuery. ಅಂದ್ರೆ 2 ಟಾಸ್ಕ್. ನೋಡ್ರಿ, ಇದು ಫಸ್ಟ್ ಟಾಸ್ಕ್. ಇಲ್ಲಿ ನಾನು ಆಪರೇಟರ್ನ ಡಿಕ್ಲೇರ್ ಮಾಡಿದೆ. ಯಾವುದು? ಗೂಗಲ್ ಕ್ಲೌಡ್ ಸ್ಟೋರೇಜಿಂದ ಗೂಗಲ್ ಕ್ಲೌಡ್ ಸ್ಟೋರೇಜ್ ಆಪರೇಟರ್ಗೆ. ಅಂದರೆ ಡೇಟಾನ ತಗೊಂತಾ ಇದ್ದೀನಿ. ಇಲ್ಲಿ ಟಾಸ್ಕ್ ನೇಮ್ ಬಂದ್ಬಿಟ್ಟು ಗೊತ್ತಿದೆ. ಇಲ್ಲಿ ಎಕೋ ಅಂತ ಇತ್ತಲ್ಲ, ಎಕೋ ಅಂತ ತೋರಿಸಿದ್ನಲ್ಲ ನಾನು. ವೆರಿ ವೆಟ್. ಹಾಂ, ಅದೇ ಟೇಬಲ್ ತರ ಗ್ರಾಫ್ ಒಳಗಡೆ ಎಕೋ ಅಂತ ತೋರಿಸಿದ್ನಲ್ಲ, ಇದಂತ ವೇಟ್ ಮಾಡ್ತಾನೆ. ಓಕೆ, ಹಾಂ, ಇಲ್ಲಿ ಎಕೋ ಅಂತ ತೋರಿಸಿದ್ನಲ್ಲ, ಎಕೋ ಬದಲು ಇಲ್ಲಿ ಮೂವ್ ಡೇಟಾ ಟು GCS ಅಂತ. ಒಂದು ಕೆಲಸ ಮಾಡ್ತೀನಿ ತಡ್ರಿ. ಐ ಡೋಂಟ್ ಥಿಂಕ್ ದಿಸ್ ಇಸ್ ಆಲ್ಸೋ ನೀಡೆಡ್. ಡೇಟಾ GCS ಅಂತ ಇವನ್ ಯಾಕೆ ಅನದರ್? ಜಸ್ಟ್ ಟೇಕ್ ದ ಡೇಟಾ ಫ್ರಮ್ GCS ಟು BQ. ನೋ GCS ಟು ಇವನು ಮತ್ತೊಂದು ಸರಿ ಇನ್ನೊಂದು ಬಕೆಟ್ಗೆ ಹಾಕ್ತಿದ್ದಾನೆ. ಮೇ ಬಿ ಫಾರ್ ಸಮ್ ಅದರ್ ಪರ್ಪಸ್. ನಮಗೆ ಅವಶ್ಯಕತೆ ಇಲ್ಲ ಅದು. ಅರ್ಥ ಆಗ್ತಾ ಇದೆ? ನಮಗೆ ಇಲ್ಲಿ ಟಾಸ್ಕ್ ಒಂದು ಕಡಿಮೆ ಆಯ್ತು. ಅಂದ್ರೆ GCS ಅವನೇನ್ ಮಾಡ್ತಿದ್ದಾನೆ ಅಂದ್ರೆ, ಈಗ ಡೇಟಾನ ಯಾವುದೇ ಡೇಟಾ ಆದ್ರೂ ಕೂಡ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಒಂದು ಸ್ಪೆಸಿಫಿಕ್ ಫೋಲ್ಡರ್ ಕ್ರಿಯೇಟ್ ಮಾಡಿ ಇಡ್ತಾರೆ ಬಿಫೋರ್ ಮೂವಿಂಗ್ ಆನ್ ಟು ದ BigQuery. ಅದು ಅಲ್ಲಿ ತೋರಿಸಿದ್ರೆ ನಮಗೆ ಅದು ಅವಶ್ಯಕತೆ ಇಲ್ಲ ನಮಗೆ. ನೋಡು ಮನೋಹರ್, ಅದೀಗ ಅದೇನಕ್ಕೆ ಅಂದ್ರೆ GCS ಟು GCS ನಮಗೀಗ ಅದು ಅವಶ್ಯಕತೆ ಇಲ್ಲ. ಬರೀ ಒಂದನ್ನೇ ನಾವು ಮಾಡ್ತಾ ಇರೋದು. ಯಾವುದು? ಗೂಗಲ್ ಕ್ಲೌಡ್ ಸ್ಟೋರೇಜ್ ಇಂದ BigQuery. ಓಕೆ, ಅಪ್ ಟು ಇಯರ್ ಕ್ಲಿಯರ್? ಅಪ್ ಟು ಇಯರ್. ಓಕೆ. ಹಾಂ, ಇವಾಗ ನಾವೇನು ಮಾಡಬೇಕು? ಅಪ್ಲೋಡ್ ಮಾಡ್ತಾ ಇದ್ದೀವಿ ಡೇಟಾನ. ಎಲ್ಲಿಂದ? GCS ಇಂದ BigQueryಗೆ. ವಿ ಆರ್ ನಾಟ್ ಡೂಯಿಂಗ್ ಎನಿ ಟ್ರಾನ್ಸ್ಫಾರ್ಮೇಷನ್. ವಿ ಆರ್ ನಾಟ್ ಅಟ್ ಆಲ್ ಡೂಯಿಂಗ್ ಎನಿ ಟ್ರಾನ್ಸ್ಫಾರ್ಮೇಷನ್. ಸುಮ್ಮನೆ ಡೇಟಾನ ಈಗ ಡೇಟಾ ಸ್ಟ್ರೀಮಲ್ಲಿ ಮೂವ್ ಮಾಡಿದ್ವಲ್ಲ ಅದು. ಇದು ಬಂದ್ಬಿಟ್ಟು ಟಾಸ್ಕ್ ನೇಮು. ನಿಮಗೆ ಏನು ವಿಸಿಬಲ್ ಆಗಬೇಕು ಅಂತ ಅಷ್ಟೆ. ಮತ್ತು ಬಕೆಟ್ ನೇಮು. ಈಗ ಡೇಟಾ ಬಕೆಟಲ್ಲಿದೆ ಅಂದರೆ ಆ ಬಕೆಟ್ ನೇಮ್ ಕೊಡಬೇಕಲ್ಲ. ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ, ಯುವರ್ ಸೋರ್ಸ್ ಬಕೆಟ್ ನೇಮ್. ಮತ್ತು ಎಕ್ಸಾಕ್ಟ್ಲಿ ಇದು ಬಕೆಟ್ ನೇಮ್ ಅಷ್ಟೇ. ಇದು ಪಾತು. ಬಕೆಟಲ್ಲಿ ಎಲ್ಲಿದೆ ಡೇಟಾ ಅದು ಪಾತ್ ಇದ್ರದ್ದು. ಇದು ಜಸ್ಟ್ ಅ ಬಕೆಟ್ ನೇಮ್. ಐಲ್ ಶೋ ಯು, ಕ್ಲಾರಿಟಿ ಕೊಡ್ತೀನಿ. ಓಕೆ, ಬೆಕ್ಕಗೇನ ಊಟ ಬೇಕನ ಹಾಕು. ನಮ್ಮ ಬೆಕ್ಕಲ್ಲಪ್ಪ, ಎಲ್ಲೈತೆ ನಮ್ಮ ಬೆಕ್ಕು? ನಮ್ಮ ಬೆಕ್ಕು ಮಲ್ಕೊಂಡೈತೆ ಆರಾಮಾಗಿ. ಇದು ಬಂದ್ಬಿಟ್ಟು ಬಕೆಟ್ ನೇಮ್. ಬಕೆಟ್ ನೇಮ್ ಅಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ದಿಸ್ ಇಸ್ ದ ಬಕೆಟ್ ನೇಮ್. ಆಮೇಲೆ ಅವನು ಪಾತ್ ಅಂತ ಹೇಳಿದ್ದಾನೆ ಇಲ್ಲಿ. ಯಾವುದು? ಸೋರ್ಸ್ ಆಬ್ಜೆಕ್ಟ್ ಅಂತ. ಸೋರ್ಸ್ ಆಬ್ಜೆಕ್ಟ್ ಅಂದರೆ ಇದರ ಒಳಗಡೆ ಹೋಗಿ ಕನ್ಸಿಡರ್. ಇಲ್ಲಿ ಒಳಗಡೆ ಹೋಗಿ ಇಲ್ಲಿ .csv ಇದೆ ಅಂತ ಅನ್ಕೊಳ್ಳಿ. ಇದು .csv ಅಂತ. ಈ ಪಾತನ್ನ ಕೊಡ್ತೀನಿ. ಇದ್ರ ಪಾತ್ ಎಲ್ಲಿರುತ್ತೆ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿರುತ್ತೆ ನೋಡಿ, GCS. ಈ ಪಾತನ್ನ ಇಲ್ಲಿ ಕೊಡ್ತೀನಿ 24ನೇ ಲೈನಲ್ಲಿ. ಕ್ಲಿಯರ್? ಡೆಸ್ಟಿನೇಷನ್ ಎಲ್ಲಿ? ಇವಾಗ ನೀನ್ ಕಂಪೋಸರ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಬಕೆಟ್ ಅಲ್ಲಿ ಇದು ಕ್ರಿಯೇಟ್ ಆಗುತ್ತೆ. ಹೌದು. ಇವಾಗ ಬಕೆಟ್ ಅಲ್ಲಿ ಡೇಟಾನು ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ. ಸಿ ಡೇಟಾ ಹೆಂಗ್ ಕ್ರಿಯೇಟ್ ಆಗುತ್ತೆ ಆಟೋಮೆಟಿಕಲಿ? ನಾನು ಸುಮ್ಮನೆ ತೋರಿಸಿದ್ದು ಅದರಲ್ಲಿ ಇರ್ಬೋದು. ಡೇಟಾ ಕ್ಯಾನ್ ಬಿ ಎನಿವೇರ್ ಇನ್ GCS. ಇಟ್ಸ್ ನೀಡ್ ನಾಟ್ ಬಿ ಆನ್ ದ ಸೇಮ್ ಬಕೆಟ್ ಆಸ್ ವಿ ಕ್ರಿಯೇಟೆಡ್, ಆಸ್ ಏರ್ ಫ್ಲೋ ಕ್ರಿಯೇಟೆಡ್. ಅದು ಯಾವ ಬಕೆಟ್ ಅದಾರು ಇರ್ಬೋದು ಡೇಟಾ.
ಅಲ್ಲ, ಇವಾಗ ನಾವು ಏರ್ ಫ್ಲೋ ಕ್ರಿಯೇಟ್ ಮಾಡಿರ್ತಾರ, ಆ ಬಕೆಟ್ ನ ಬೇಕಾದ್ರೆ ನಾವು ಚೇಂಜ್ ಮಾಡ್ಕೋಬಹುದಾ? ನಾವು ಯಾವ ಬಕೆಟ್ ಇಂದ ತಗೋಬೇಕು ಅಂದ್ರೆ? ಯು ಕ್ಯಾನ್ ಡೂ ದಟ್. ಇದ್ರೊಳಗಡೆ ಏನು ಡೇಟಾ ಇರಲ್ಲ, ಇದು ಬರೀ ಏರ್ ಫ್ಲೋದ್ ಅಷ್ಟೇ. ಇದು ಕನ್ಸಿಡರ್, ನಾನು ನಿಮಗೆ ಕ್ಲಾರಿಟಿ ಕೊಡ್ತೇನೆ. ಓಕೆ, ನಾನು ಇದೊಂದು ಯಾವುದೋ ಪ್ರಾಜೆಕ್ಟ್ನ ಬಕೆಟ್ನ ಕ್ರಿಯೇಟ್ ಮಾಡ್ತೇನೆ. I'll show you right away. Upload a file. Where is CSV? In CSV. Data. ಓಕೆ, ನನಗೆ ಯಾವುದೊಂದು CSV ಇಲ್ಲ TXT ಇದೆ, ಅಪ್ಲೋಡ್ ಮಾಡಿ. ನೋಡಿ, ಈ ಫೈಲು ನನ್ನ ಬಕೆಟ್ ಒಳಗಡೆ ಇದೆ ನೋಡ್ರಿ. ಬಕೆಟ್ ನೇಮ್ ಅಂದರೆ ಇದು. ಕ್ಲಿಕ್ ಆನ್ ದಿಸ್, ಕಾಪಿ ದಿಸ್, ಗೋ ಟು ದಿಸ್. ದಿಸ್ ಈಸ್ ದ ಬಕೆಟ್ ನೇಮ್. ಇದು ಪಾತ್ ಕೇಳ್ತಾ ಇದೆ. ಪಾತ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ, ಇದು ಪಾತ್. ನೋಡಿ, ಅರ್ಥ ಆಯ್ತಾ ಇವಾಗ? ಅಂದ್ರೆ ಡೇಟಾ ಕ್ಯಾನ್ ಬಿ ಎನಿವೇರ್. ಈಗ ನನ್ನ ಬಕೆಟ್ ಅಲ್ಲಿ ಡೇಟಾ ಇದೆ, ಅದರಲ್ಲಿ ಇಲ್ಲ ಅಂದ್ರೆ ಅದು ಕ್ರಿಯೇಟ್ ಮಾಡ್ಕೊಡ್ತಲ್ಲ, ಅದರಲ್ಲಿ ಇಲ್ಲ. ನನ್ನ ಬಕೆಟ್ ಅಲ್ಲಿ ಡೇಟಾ ಇದೆ. ಸೊ ನನ್ನ ಬಕೆಟ್ ಅಲ್ಲಿ ಡೇಟಾ ಇದೆ. ಡೆಸ್ಟಿನೇಷನ್, ಈಗ ನಾನೇನ್ ಮಾಡ್ತೀನಿ, ಪ್ರಾಜೆಕ್ಟ್ ನೇಮ್ ಬಂದ್ಬಿಟ್ಟು ಕನ್ಸಿಡರ್ ಮೈ ಪ್ರಾಜೆಕ್ಟ್ ನೇಮ್ ಇಸ್ ABC ಅಂತ ಅನ್ಕೊಳ್ಳಿ. ಆ ಡೇಟಾ ಸೆಟ್ ನೇಮು ಫಸ್ಟ್ ಅಂತ ಇದೆ. ಬೇಡ, ರಿಯಲ್ ಆಗಿ ತೋರಿಸ್ಬೇಕು, ಯಾಕೆ ಮತ್ತೆ ಕನ್ಫ್ಯೂಷನ್ ಮಾಡೋಣ. ಇದು ನೀವು ಪ್ರತಿ ಟ್ಯಾಬ್ ಓಪನ್ ಆದ ಕೊಟ್ಲಿ ಇದು ಓಪನ್ ಆಗುತ್ತೆ. ಅದು ಒಂದು ಟ್ಯಾಬಲ್ಲಿ ಇಟ್ಕೊಳ್ಳಿ, ಬಂದಿದ್ದಾಗೆಲ್ಲ ಕ್ಯಾನ್ಸಲ್ ಮಾಡಾಕಿದೆ, ಅದಂಗೆ ಕೊಡುತ್ತದು. Create data set. Consider I'll give first as the data set name and I'll create a empty table. ಯಾಕೆಂದ್ರೆ schema already ಅಲ್ಲಿದೆ. I'll consider this as second. An empty table, ಇಲ್ಲಿ ನೋಡ್ಬೋದು, ಇಲ್ಲಿ empty. I'm not taking any data. ಯಾಕೆಂದ್ರೆ ನನಗೆ ಇಲ್ಲಿ ಡೇಟಾ ಬಂದ್ಬಿಟ್ಟು ಏರ್ ಫ್ಲೋ ಇಂದ ಬರ್ತಾ ಇದೆ. ಓಕೆ, ಇವಾಗ ಕ್ಲಿಯರ್ ಆಗುತ್ತೆ ನೋಡಿ. ಇಲ್ಲಿ ಬಂದ್ಬಿಟ್ಟು ನನ್ನ ಪ್ರಾಜೆಕ್ಟ್ ನೇಮು ಇಲ್ಲಿದೆ. ಓಕೆ, ನನ್ನ ಪ್ರಾಜೆಕ್ಟ್ ನೇಮು ABC ಅಂತ ಇದೆ. ನನ್ನ ಡೇಟಾ ಸೆಟ್ ನೇಮ್ ಬಂದ್ಬಿಟ್ಟು, ಯು ಆಲ್ರೆಡಿ ನೋ ದಟ್ ಫಸ್ಟ್ ಈಸ್ ಮೈ ಡೇಟಾ ಸೆಟ್. ನನ್ನ ಟೇಬಲ್ ನೇಮ್ ಬಂದ್ಬಿಟ್ಟು ಸೆಕೆಂಡ್. ಎನಿ ಡೌಟ್ ಹಿಯರ್? 25, ಲೈನ್ ನಂಬರ್ 25. ಓಕೆ, ಇಲ್ಲಿ ಸೋರ್ಸ್ ಫಾರ್ಮ್ಯಾಟು ನನಗೆ ಎಲ್ಲಿ ಗೊತ್ತು, ನನ್ನ ಫೈಲ್ ಬಂದ್ಬಿಟ್ಟು TXT ಫಾರ್ಮ್ಯಾಟಲ್ಲಿದೆ ಅಂತ ನೋಡಿ. ಇಲ್ಲಿ TXT ಫಾರ್ಮ್ಯಾಟಲ್ಲಿದೆ. ದಟ್ ಈಸ್ ದ ರೀಸನ್ ನಾನಿಲ್ಲಿ ಫಾರ್ಮ್ಯಾಟ್ ಬಂದ್ಬಿಟ್ಟು TXT ಕೊಡ್ತೀನಿ. ಎನಿ ಡೌಟ್? ಮತ್ತು ಸ್ಕಿಪ್ ರೋಡ್. ಈಗ ನಿಮಗೆ ಯಾವುದೇ ಟೇಬಲ್ ಓಪನ್ ಮಾಡ್ಬೋದು, ಅದರ ಕಾಲಮ್ ನೇಮ್ ಇರುತ್ತೆ. ಅದನ್ನು ಡೇಟಾ ಅಂತ ಕನ್ಸಿಡರ್ ಮಾಡಬೇಕಾ ಅಥವಾ ಕಾಲಮ್ ನೇಮ್ ಅಂತ ಕನ್ಸಿಡರ್ ಮಾಡಬೇಕಾ? ಡೇಟಾ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಬಿಕಾಸ್ ದಟ್ಸ್ ಅ ಕಾಲಮ್ ನೇಮ್. ಅದಕ್ಕೋಸ್ಕರ ಸ್ಕಿಪ್ ಲೀಡಿಂಗ್ ರೋಸ್ ಅಂದರೆ ಮೊದಲನೇ ರೋನ ಸ್ಕಿಪ್ ಮಾಡೋ, ಬಿಕಾಸ್ ದಟ್ ಈಸ್ ದ ಕಾಲಮ್ ನೇಮ್, ದಟ್ಸ್ ಅ ನಾಟ್ ಅ ಡೇಟಾ. ಇಲ್ಲೇನಾದ್ರು ನೀವು 0 ಅಂತ ಕೊಟ್ಟರು ಅಂದರೆ ಅದು ಡೇಟಾ ಅಂತಾನೆ ಕನ್ಸಿಡರ್ ಮಾಡುತ್ತೆ. ಸೊ ನಾವು 1 ಅಂತ ಕೊಡ್ತೀವಿ, ಬಿಕಾಸ್ ಇಟ್ ಈಸ್ ಸ್ಕಿಪ್ ದ ಫಸ್ಟ್ ರೋ, ಬಿಕಾಸ್ ಆ್ಯಸ್ ಇಟ್ ಈಸ್ ಅ ಕಾಲಮ್ ನೇಮ್ಸ್. ಡೇಟಾ ಬಂದ್ಬಿಟ್ಟು ಸ್ಕೀಮಾ ಕೊಡಬೇಕು ಬಿಗ್ಕ್ವೇರಿಗೆ. ದಿಸ್ ಇಸ್ ದ ಸ್ಕೀಮಾ. ಅದರಲ್ಲಿ ನೇಮ್ ಇದೆ, ಸಿಂಪಲ್ ನೇಮ್ ಇದೆ, ಅದರ ಟೈಪ್ ಇದೆ ಅಷ್ಟೇ, ಇನ್ನೇನು ಇಲ್ಲ ಡೇಟಾದು. ಆಮೇಲೆ ಸ್ಕೀಮಾ ಅರ್ಥ ಆಯ್ತಾ? ದಿಸ್ ಇಸ್ JSON ಸ್ಕೀಮಾ, ನಾಟ್ JSON. ಸಿ ಸ್ಕೀಮಾದಲ್ಲಿ 2-3 ಥರ ಡಿಕ್ಷನರಿ ಟೈಪ್ ಅಲ್ಲಿ ಡಿಕ್ಲೇರ್ ಆಗಿದೆ. ದಟ್ಸ್ ವಾಟ್ ದ JSON ಇಸ್. ಅಂದರೆ ನಾವು ಸ್ಕೀಮಾ ಡಿಕ್ಷನರಿ ಅಂತ ಹೇಳೋಕ್ಕಾಗಲ್ಲ. ಓಕೆ, ಕನ್ಸಿಡರ್ ಇಟ್ JSON ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕಾಮಾ ಇದೆ, ಬಿಕಾಸ್ ಆ್ಯಡ್ ಆ್ಯಕ್ಚುಯಲ್ ಸ್ಕೀಮಾ. ಯಾವುದು ಇಲ್ಲ ಅಂದರೆ ಎಂಡ್ ಮಾಡ್ಬೋದು, ಇಲ್ಲ ಏನಾರು ಇದೆ ಅಂದರೆ ಕಾಮಾ ಕೊಡಿ, ನೆಕ್ಸ್ಟ್ ಲೈನಿಗೆ. ಇಲ್ಲಿವರೆಗೂ ಅರ್ಥ ಆಯ್ತಾ? ಬಟ್ ನೀವು ಸ್ಕೀಮಾ ಕೊಡ್ಬೇಕಾದ್ರೆ ಇವಾಗ ನಮಗೆ ಡೇಟಾ ಅಲ್ಲಿ ಏನೇನಿದೆ ಅಂತ ಗೊತ್ತಿರ್ಬೇಕು. ಈಗ ಸಪೋಸ್ ಇದರಲ್ಲಿ ಎಕ್ಸಾಕ್ಟ್ಲಿ. ಓಕೆ, ಸೊ
ಇವಾಗ ಅಂದ್ರೆ ನಾವು ಬಂದಾಗ ಅದನ್ನ GCS ಅಲ್ಲಿ ನಾವು ಓಪನ್ ಮಾಡಿ ಡೇಟಾ ನೋಡ್ಬಿಟ್ಟು ಇಲ್ಲಿ ಸ್ಕೀಮಾ ಕೊಡ್ಬೇಕಾ ಅಥವಾ ಎಸ್ ಅಥವಾ ಅವರೇ ಸ್ಕೀಮಾ ಕಳಿಸಿರ್ತಾರೆ. ಸ್ಕೀಮಾ ಕಳಿಸಿಲ್ಲ ಅಂದರೆ ನೀವು ಡೇಟಾನ ನೋಡಬೇಕಾಗುತ್ತೆ, ಯಾವ ಥರ ಡೇಟಾ ಇದೆ ಅಂತ. ಕನ್ಸಿಡರ್ ನಾನೀಗ ನೋಡಪ್ಪ, ಈಗ ಈ ಥರ ಅಂತ ಅನ್ಕೊಂಡಿದ್ದೀನಿ. ಒಬ್ಬ ನೇಮ್ ಇದೆ, ಅವನ ಏನೋ ಏಜ್ ಇದೆ, ಮತ್ತು ಅವನ ಸ್ಯಾಲರಿ ಇದೆ. ಅದು ಕಾಲಮ್ 3 ಅಂತ ಕನ್ಸಿಡರ್ ಮಾಡ್ತೀನಿ. ಅದರ ಟೈಪ್ ಬಂದ್ಬಿಟ್ಟು ಫ್ಲೋಟ್ ಅಂತ ಕೊಡ್ತೀನಿ. ಏಜ್ ಬಂದ್ಬಿಟ್ಟು ಇಂಟೀಜರ್ ಇರುತ್ತೆ. ಈ ಥರ ಡೇಟಾ ಇದೆ, 3 ಕಾಲಮ್ ಇದೆ, ಈ ಥರ ಡೇಟಾ ಬಂದಿದೆ. ಅದಕ್ಕೋಸ್ಕರ ನಾನು ಸ್ಕೀಮಾ ಕೊಡ್ತೀನಿ. ಎನಿ ಐಡಿಯಾ, ಎನಿ ಡೌಟ್ ಹಿಯರ್ ಅಪ್ ಟು ಹಿಯರ್? ಇಲ್ಲ ಏನೋ ಡೌಟ್ ಇಲ್ಲ. ದ ಲೈನ್ ನಂಬರ್ 34. ಸಿ ಇಲ್ಲಿ ಅಪೆಂಡ್ ಮೋಡ್ ಅಂತ ಇದೆ. ಅಪೆಂಡ್ ಮೋಡು ಮರ್ಜ್ ಮೋಡ್ ಅಂತ ಬರುತ್ತೆ. ಮರ್ಜ್ ಅಂದ್ರೆ ವೆನೆವರ್ ದರ್ ಇಸ್ ಅ ಡೂಪ್ಲಿಕೇಟ್ ಇದ್ರೆ ಇಟ್ ನಾಟ್ ಟೇಕ್. ಇಲ್ಲಿ ಅಪೆಂಡ್ ಅಂದ್ರೆ ಜಸ್ಟ್ ನೀನ್ ಡೂಪ್ಲಿಕೇಟ್ ಇರ್ಲಿ ಬಿಡ್ಲಿ ಡೇಟಾನ ಅಪೆಂಡ್ ಮಾಡ್ತಾ ಹೋಗು, ಜಸ್ಟ್ ಆಡ್ ಮಾಡ್ತಾ ಹೋಗು ಡೇಟಾ ಅಂತ. ಇಫ್ ಯು ಗಿವ್ ಮರ್ಜ್ ಇನ್ ಟು ಇಟ್, ಮರ್ಜ್ ಮಾಡುತ್ತೆ ಡೇಟಾ. ಮರ್ಜ್ ಮಾಡಿದಾಗ ಡೇಟಾದಲ್ಲಿ ಔಟ್ಪುಟ್ ಅಲ್ಲಿ ಡೂಪ್ಲಿಕೇಟ್ ಬರೋದಿಲ್ಲ. ಇಲ್ಲಿ ಜಸ್ಟ್ ಅಪೆಂಡ್ ಮಾಡ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ಇವನು ರೈಟ್ ಅಪೆಂಡ್ ಅಂತ ಇಟ್ಟಿದ್ದಾನೆ ಇಲ್ಲಿ. ಎನಿ ಡೌಟ್? ನಾನು ಲೈನ್ ಟು ಲೈನ್ ಕೇಳ್ತಾ ಇದ್ದೀನಿ, ಎನಿ ಡೌಟ್ ಅಂತ. ಯಾಕೆಂದ್ರೆ ಸ್ವಲ್ಪ ನಿಮ್ಗೆ ಕಾಂಪ್ಲಿಕೇಟ್ ಅನ್ನಿಸ್ಬೋದು, ಅದಕ್ಕೋಸ್ಕರ. ಇದು ಟ್ರಂಕೇಟ್ ಅಂತಾನು ಇದ್ ಮಾಡ್ಬೋದಾ? ಅಂದ್ರೆ ಏನಾದ್ರು ಡಿಲೀಟ್ ಮಾಡ್ಬೇಕು ಅಂದ್ರೆ ರೈಟ್ ಟ್ರಂಕೇಟ್, ಬಟ್ ಅದಕ್ಕೆ ಬೇರೆ ಆಪರೇಟರ್ನ ನಾವು ಡೌನ್ಲೋಡ್ ಮಾಡ್ತೀವಿ. ನೆಕ್ಸ್ಟು ಗೂಗಲ್ ಕನೆಕ್ಷನ್ ಸ್ಟೋರೇಜ್ ಕನೆಕ್ಷನ್ ID ನೋಡಿ. ಇದು ಬಂದ್ಬಿಟ್ಟು ಡಿಫಾಲ್ಟ್ ಇರುತ್ತೆ. ಗೂಗಲ್ ಕ್ಲೌಡ್ ಡಿಫಾಲ್ಟ್ ಕನೆಕ್ಷನ್ ID ಬಂದ್ಬಿಟ್ಟು ಇದು ನೀವೇನು ಮುಟ್ಟಕ್ಕೆ ಹೋಗ್ಬಿಡಿ. ಬಿಗ್ಕ್ವೆರಿ ಕನೆಕ್ಷನ್ ಐಡಿನ ಇದನ್ನೇನು ಮುಟ್ಟಕ್ಕೆ ಹೋಗ್ಬಿಡಿ ಆಸ್ ಆಫ್ ನೌ. ಇದನ್ನ ಬರೀಲೇಬೇಕಾ? ಅವಶ್ಯಕತೆ ಎಲ್ಲ ತೆಗೆದುಹಾಕಿ, ಡಿಲೀಟ್ ಮಾಡಿ. ಡಿಲೀಟ್ ಮಾಡಿದಲ್ಲಿ ಲಾಸ್ಟ್ ಕಾಲಮು ಕಾಮ ಇರಬಾರ್ದು, ಕ್ಲೋಸ್ ಆಗಬೇಕು. ಇಲ್ಲಿ ನೀವು ಮತ್ತೆ ನೋಡ್ಬೋದು, ಇಲ್ಲಿ ಡ್ಯಾಗ್ ಅಂತಾನೆ ಇದೆ. ಇಲ್ಲೇನಕ್ಕೆ ಎರರ್ ಬಂತು ಅಂತ ನೋಡಿ. ಇಲ್ಲಿ ಕಾಮ ಹಾಕ್ಬೇಕಲ್ವಾ, ಯಾಕೆಂದ್ರೆ ಡ್ಯಾಗ್ ಇದೆಯಲ್ಲ. ನೋಡಿ, ಕಾಮ ತೆಗೆದ ತಕ್ಷಣ ಎರರ್ ಬಂತಲ್ಲ, ಕಾಮ ಆಗ್ತದೆ. ದಿಸ್ ಇಸ್ ದ ಸಿಂಪಲ್ ಕೋಡ್ ಟು simple code to move the data from GCS to the Airflow to the BigQuery by using Airflow. ಈಗ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ, ಇಂಟರ್ನೆಟಲ್ಲಿ ಕೊಟ್ಟು ಈಗ ನಾನು ಫಿಲ್ಟರ್ ಹಾಕ್ತೀನಿ. ಫಾರ್ ದ ಸೇಮ್ ಕೋಡ್ I need to create one more column as salary increased in bracket, make salary increase by 25% for every employee. ಈಗ ನೋಡಿ ಕೋಡ್ ಚೇಂಜ್ ಆಗುತ್ತೆ. ಅಂದರೆ ನಾನು ಐ ಆಮ್ ರೈಟಿಂಗ್ ದ ಕೋಡ್ ಇಯರ್ ಇಟ್ ಸೆಲ್ಫ್, ಅಥವಾ ನಾನು ಇನ್ನು ಕೋಡ್ನ ಬರೆದು ಕಾಲ್ ಮಾಡಬಹುದು. ಎನಿಥಿಂಗ್ ವರ್ಕ್ಸ್. ನೋಡಿ, ಏನೇನೋ ಕೋಡ್ ಕೊಟ್ಟು ನಾನು ಸೇಮ್ ಕೋಡಿಗೆ ನಾನು ಏನೂ ಮಾಡ್ತಾ ಇಲ್ಲ. ಐ ಆಮ್ ಜಸ್ಟ್ ಸೇಮ್ ಕೋಡಿಗೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ ನಿಮಗೆ ಹೆವಿ ಅನ್ನಿಸ್ಬೋದು ಇದು ಕೋಡು. ನಥಿಂಗ್ ಇಸ್ ದೇರ್ ಇನ್ ದ ಕೋಡ್. ಹೇಳಿದ್ನಲ್ಲ, ನಥಿಂಗ್ ಇಸ್ ದೇರ್. ಇದರ್ಥ ಆಯ್ತಾ ಕೋಡು? ಐ ಆಮ್ ಡೂಯಿಂಗ್ ನಥಿಂಗ್, ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾ ಇಲ್ಲ. ಜಸ್ಟ್ ಡೇಟಾ ಸ್ಟ್ರೀಮ್ ಬದಲು ಯಾವ್ದು ಹಾಕಿದ್ದೀನಿ? ಏರ್ಫ್ಲೋ ಹಾಕಿದ್ದೀನಿ. ಅರ್ಥ ಆಯ್ತಾ? ಅಂದ್ರೆ ಇದು ಒಂದು ಮೆಥಡ್ ಆಗಿ, ಲೈಕ್ ಇವಾಗ ಡೇಟಾ ಸ್ಟ್ರೀಮ್ ಅಲ್ಲಿ GCS ಇಂದ BigQuery ನಾವು ಇದು ಮಾಡ್ತೀವಿ. ಇದ್ರಾಗೂ ಕೂಡ ಆಕ್ಚುಲಿ ಏರ್ಫ್ಲೋ ಬಂದ್ಬಿಟ್ಟು ಯಾರು ಮೂವ್ಮೆಂಟ್ ಮಾಡೋದಕ್ಕೆ ಯೂಸ್ ಮಾಡಲ್ಲ. ಡೇಟಾನ ಟ್ರಾನ್ಸ್ಫಾರ್ಮೇಶನ್ ಮಾಡೋದಕ್ಕೆ ಅಥವಾ ಸ್ಕೆಡ್ಯೂಲಿಂಗ್ ಮಾಡೋದಕ್ಕೆ ಮಾಡೋದು. ನಿಮಗೆ ಗೊತ್ತಿರಲಿ ಅಂತ ತೋರಿಸಿದ್ದಷ್ಟೇ ಅದು. ಬಟ್ ಡೇಟಾ ಸ್ಟ್ರೀಮ್ಕಿನ್ನ ಮಚ್ ಇಂಪಾರ್ಟೆಂಟ್ ಈಸ್ ಏರ್ಫ್ಲೋ, ನಾಟ್ ದ ಡೇಟಾ ಸ್ಟ್ರೀಮ್. ಲೀಸ್ಟ್ಲಿ ಯೂಸ್ಡ್ ಡೇಟಾ ಸ್ಟ್ರೀಮ್, ಕಡಿಮೆ ಯೂಸ್ ಮಾಡೋದು ಡೇಟಾ ಸ್ಟ್ರೀಮ್. ನೋಡಿ, ಇದೊಂದು 70 ಲೈನ 80 ಲೈನ ಕೋಡ್ ಆಯ್ತು. ನೋಡೋಣ,
ಎನಿಬಡಿ ಎಕ್ಸ್ಪ್ಲೈನ್ ಅಪ್ ಟು 1 to 6 ಯಾರು ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತಾ? ಅದೇ ಡೇಟ್ ಟೈಮ್ ನ ಇಂಪೋರ್ಟ್ ಮಾಡ್ಕೊಂಡಿದೆ ಫಸ್ಟ್. ಓಕೆ. ನೆಕ್ಸ್ಟ್ ಡ್ಯಾಗ್ ನಾರ್ಮಲ್ ಅಸೈಕ್ಲಿಕ್ ಗ್ರಾಫ್ ನ ಇಂಪೋರ್ಟ್ ಮಾಡ್ಕೊಂಡಿದೆ. ಹ್ಮ್. ಇನ್ನೊಂದು GCS ಟು ಬಿಗ್ ಕ್ವೈರಿ, ಅದೇ ಅದು ನಾವು ಮೂವ್ಮೆಂಟ್ ಮಾಡ್ತಿದೀವಲ್ಲ, ಎಸ್ ಆ ಮೂವ್ಮೆಂಟ್ ಅದು ಇದ್ ಮಾಡ್ಕೊಂಡಿದೆ. ನೆಕ್ಸ್ಟ್ ಪೈಥಾನ್ ಆಪರೇಟರ್ ನಾವು ಪೈಥಾನ್ ಯೂಸ್ ಮಾಡೋದ್ರಿಂದ. ಹ್ಮ್ ನೆಕ್ಸ್ಟ್ ಗೂಗಲ್ ಕ್ಲೌಡ್, ಅದೇ ನಾವು GCS ಸ್ಟೋರ್ ಮಾಡ್ತೀವಲ್ಲ ಅದನ್ನ ಇಂಪೋರ್ಟ್ ಮಾಡ್ಕೊಂಡಿದೆ. ನಾರ್ಮಲ್ ಪಾಂಡಾಸ್, ಪೈಥಾನ್ ಪಾಂಡಾಸ್. ಅಂದ್ರೆ ಇಲ್ಲಿ ಪಾಂಡಾಸ್ ಅಲ್ಲಿ ಏನೋ ಆಟ ಆಡ್ತಾನೆ ಅಂತ ಗೊತ್ತಾಯ್ತಿಲ್ಲ ನಮಗೆ ಅಲ್ವಾ? ದಿಸ್ ಇಸ್ ಸೋ ಸಿಂಪಲ್. ಲೈನ್ ನಂಬರ್ 9 ಬರಲ್ಲ, ಬಿಕಾಸ್ ನಾವು ಅದನ್ನ ಕಾಲ್ ಎಲ್ಲೂ ಮಾಡಿಲ್ಲ. ಕೋಡ್ ನಾವು ಕೆಳಗಡೆ ಹೋಗ್ತೀವಿ. ಇದನ್ನ ಯಾರು ಎಕ್ಸ್ಪ್ಲೈನ್ ಮಾಡ್ತೀರಾ? ವಿನೋದ್, ಮನೋಹರ್. ಅಲ್ಲಿ ಸೊ ಇದು ಲೈಕ್ ಓನರ್ ಯಾವ್ದು ಅಂತ ನಾವು ತಗೊಂತಿದೀವಿ. ಇದು ಇಯರ್ಸ್ ನಾವು ಯೂಸ್ ಮಾಡ್ತಾ ಇರೋದು. ಮತ್ತೆ ಸ್ಟಾರ್ಟ್ ಡೇಟ್, ಇವತ್ತಿನ ಡೇಟಾ ಅಥವಾ ನೀವು ಯಾವತ್ತು ನಾವು ಇದನ್ನ ಡಿಪ್ಲಾಯ್ ಮಾಡ್ತೀವಿ ಆ ಡೇಟಿಂದ ಹಾಕೋಬಹುದು. ಆಮೇಲೆ ಕ್ಯಾಚ್ ಅಪ್ ಫಾಲ್ಸ್. ಸೊ ಟ್ರೂ ಇತ್ತು ಅಂದ್ರೆ ನಾವು ಯಾವತ್ತು ಕ್ರಿಯೇಟ್ ಮಾಡ್ತೀವಿ ಅವತ್ತಿಂದ ರನ್ ಆಗುತ್ತೆ. ಸೊ ಫಾಲ್ಸ್ ಕೊಟ್ಟಿದೀವಿ ಅಂದ್ರೆ ಯಾವತ್ತು ಡಿಪ್ಲಾಯ್ ಮಾಡಿರುತ್ತೆ ಅವತ್ತಿಂದ ರನ್ ಆಗುತ್ತೆ. ನೆಕ್ಸ್ಟ್ ಡ್ಯಾಗ್ ಇಸ್ ಈಕ್ವಲ್ಸ್ ಟು ಸೊ ಇಲ್ಲಿ ನಾವಿಲ್ಲಿ ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್ ನ ಕೊಡ್ತಿದೀವಿ, ಡಿಸ್ಕ್ರಿಪ್ಷನ್ ಕೊಡ್ತೀವಿ. ಏನ್ ಡಿಸ್ಕ್ರಿಪ್ಷನ್? ಸೊ ಈ ಡೇಟಾ GCS ಇಂದ ಬಿಗ್ಕ್ವರಿಗೆ, ಸೊ ಎವ್ರಿ ಡೇ 10 AM, ಓಕೆನಾ? ಶೆಡ್ಯೂಲ್ ಇಂಟರ್ವಲ್ ಎವ್ರಿ 10 o'clock. ಸೊ ಆಮೇಲೆ ಕ್ಯಾಚ್ ಅಪ್ ಫಾಲ್ಸ್. ಸೊ ಈ ತರ ಇದೆ. ಓಕೆ, ಸಿಂಪಲ್, ಸೂಪರ್. ವಿನೋದ್, ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀಯಾ? ಫಸ್ಟು ಟ್ರಾನ್ಸ್ಫಾರ್ಮ್ ಡೇಟಾ ಟಾಸ್ಕ್ ಪೈಥಾನ್ ಆಪರೇಟರ್ ನಾವು ಪೈಥಾನ್ ಯೂಸ್ ಮಾಡ್ತೀವಿ. ಟಾಸ್ಕ್ ID ಟ್ರಾನ್ಸ್ಫಾರ್ಮ್ ಡೇಟಾ ಆ್ಯಂಡ್ ಅಪ್ಲೋಡ್ ಟು GCS. ಇಲ್ಲಿ ನಾವು GCS ಸ್ಟೋರೇಜ್ ತೊಗೊಂಡಿದ್ದೀವಲ್ಲ ಅದ್ರದ್ದು ID ಹಾಕ್ಬೇಕಾಗುತ್ತೆ, ಟಾಸ್ಕ್ ID. See, this is just a name which is like a echo in other project. ಎಕೋ ಅಂತ ನಿನಗೆ ಅವಾಗಲೇ ಕಾಣ್ತಲ್ಲ, ಅದರದ್ದು ಅಷ್ಟೇ ID ಅಷ್ಟೇ, ನಥಿಂಗ್. ಯು ಕ್ಯಾನ್ ಗಿವ್ ಎನಿಥಿಂಗ್ ಇಲ್ಲಿ. ಲೇಬಲ್ ಅಷ್ಟೇ, ಅದು ಲೇಬಲ್. ಓಕೆ, ಕಾಲಬಲ್ ಹಂಗೆ ಆಗುತ್ತೆ ಹಂಗಂದ್ರೆ. ಪೈಥಾನ್ ಕಾಲಬಲ್ ಅಂದ್ರೆ ಇದು ರಿಯಲ್ ಪೈಥಾನ್ ಫಂಕ್ಷನ್ ಕಾಲ್ ಮಾಡ್ತಾ ಇದೆ. ನಾನು ತೋರಿಸ್ತೀನಿ ಎಲ್ಲಿ ಬರುತ್ತೆ ಅಂತ. ದಿಸ್ ಇಸ್ ಜಸ್ಟ್ ಅ ನೇಮ್. ಇದ್ರ ಬದಲು ನಾನು ABC ಅಂತಾನೆ ಕೊಡ್ತೀನಿ. ಇಟ್ ವರ್ಕ್ಸ್, ಏನ್ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಪೈಥಾನ್ ಕಾಲೇಬಲ್ ಅಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಮೇಲೆ ಒಂದು ಪೈಥಾನ್ ಕೋಡ್ ಬರ್ದಿದ್ದೀನಿ ನಾನು, ಇಲ್ಲಿಗೆ ಹೋಗುತ್ತೆ. ಈ ಫಂಕ್ಷನ್ ಕಾಲ್ ಮಾಡ್ತೀನಿ. ಅಲ್ಲಿಗೆ ಆಮೇಲೆ ನೋಡೋಣ. ಪ್ರೊವೈಡ್ ಕಾಂಟೆಕ್ಸ್ಟ್, ಪಾಸ್ ದ ಕಾಂಟೆಕ್ಸ್ಟ್ ಫಂಕ್ಷನ್. ನಾವಿಲ್ಲಿ ಯೂಸ್ ಮಾಡ್ತಿರೋದು ARGS ಆರ್ಗ್ಯುಮೆಂಟ್ ಮತ್ತೆ ಕ್ವಾರ್ಕ್ಸ್ ಅಂತ. ಹೇಳ್ತೀನಿ ಏನು ಅಂತ, ಆರ್ಕ್ಸ್ ಮತ್ತೆ ಕ್ವಾರ್ಕ್ಸ್ ಅಂತ. ನಿಮಗೆ ಪೈಥಾನ್ ಓದಿದ್ರೆ ಗೊತ್ತಿರ್ಬೇಕು, ಆಕ್ಚುಲಿ ನೀವೇ ಹೇಳ್ಬೇಕು ಅದನ್ನ. ಇಲ್ಲಿ ಏನಿದು ಕ್ವಾರ್ಕ್ಸ್ ಅಂತ ಕೊಟ್ಟಿದ್ನಲ್ಲ, ಏನೇ ಐಡಿಯಾ? ಎನಿಬಡಿ? ಎಲ್ಲರೂ ಓದಿದ್ರಾ? ಆರ್ಗ್ಯುಮೆಂಟ್ ARGS and KWARGS in Python. ನಮಗೆ ಆರ್ಕ್ಸ್ ಬೇಡ, ಕ್ವಾಕ್ಸ್ ಸಿಗೋಣ. ಇಲ್ಲೇನ ಕೊಟ್ಟಿದ್ದಾನೆ, ಕ್ವಾಕ್ಸ್ ಕೀವರ್ಡ್ ಆರ್ಗ್ಯುಮೆಂಟ್ ಅಲೋಸ್ ಫಂಕ್ಷನ್ ಟು ಅಕ್ಸೆಪ್ಟ್ ದ ವೇರಿಯಬಲ್ ನಂಬರ್ ಆಫ್ ಕೀವರ್ಡ್ ಆರ್ಗ್ಯುಮೆಂಟ್. ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಎಕ್ಸಾಂಪಲಲ್ಲಿ ನಾನು 3 ಕಾಲ್ ಮಾಡ್ತಾ ಇದ್ದೀನಿ, ನೇಮು, ಏಜು ಮತ್ತು ಸಿಟಿ. ನಾನು ಪ್ರತಿಯನ್ನೂ ಹೋಗಿ ABC ಅಂತ ಡಿಕ್ಲೇರ್ ಮಾಡೋದಕ್ಕೂ ಇದನ್ನು ಒಂದೇ ಸರಿ ಕರೆದ್ರೆ ಇವೆಲ್ಲ ಹೋಗಿ ಬರ್ತವೆ. ಇವೆಲ್ಲ ಡೇಟಾ ಒಂದು ಕಾಲಿಗೆ ಬರುತ್ತೆ ಅಂತ ಅಷ್ಟೆ. ನೋಡಿ ಇಲ್ಲಿ ಔಟ್ಪುಟ್ ನೋಡಿ, ಅಲೀಸ್ ಇಲ್ಲಿ ಪ್ರಿಂಟ್ ಮಾಡ್ತಿದ್ದೆ. ದಟ್ ಈಸ್ ಸೋ ಸಿಂಪಲ್. ಇಲ್ಲಿ ಕ್ವಾಕ್ಸ್ ಅಂದರೆ ಇಲ್ಲಿ ನಾನು ಜಸ್ಟ್ ಡೇಟಾ 1 2 3 4 ಐ ಆಮ್ ನಾಟ್ ಅಸೈನಿಂಗ್ ಎನಿವೇರ್. ಇಲ್ಲಿ ನಾನು ಅಸೈನ್ ಮಾಡ್ತಾ ಇದ್ದೀನಿ ನೇಮ್, ಅಲೀಸು, ಏಜು ಅಂತ. ಇಲ್ಲಿ 1 2 3 4 ಡೇಟಾ, ಜಸ್ಟ್ ಡೇಟಾ ಪಾಸ್ ಮಾಡ್ತಾ ಇದ್ದೀನಿ, ನೀವು ತಗೊಂಡು ಪ್ರಿಂಟ್ ಮಾಡ್ತಾ ಇದ್ದಾನೆ ಅಷ್ಟೆ. ಅರ್ಥ ಆಯ್ತಾ? ಆರ್ಕ್ಸು ಮತ್ತು ವೆರಿ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಫಾರ್ ದ ಇಂಟರ್ವ್ಯೂ, ವಾಟ್ ಈಸ್ ಆರ್ಗ್ಯುಮೆಂಟ್ ಆ್ಯಂಡ್ ಕ್ವಾಕ್ಸ್? ಏನಾದ್ರು ಡೌಟ್ ಅರ್ಥ ಆಯ್ತಾನೆ ಏನಾರು ಹೇಳಿದ್ದು? ಹಲೋ, ಆಯ್ತು. ಗೊತ್ತಾಯ್ತು. ಏನಪ್ಪ ದಿನ ಹೊಸದು ಬರ್ತಾಯ್ತಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಹಂಗೇನಿಲ್ಲ, ಇದರಲ್ಲ ಇದು ಸಿಂಪಲ್ ಇದೆ. ಸಿ ಡೋಂಟ್ ನೀಡ್ ಟು ಸ್ಟ್ರಗಲ್, ಭಾಳ ಸಿಂಪಲ್ ಇದೆ ಅದ್ರದ್ದು. ಈಗಂದ್ರೆ ಇದು ವಾಟ್ ಡಸ್ ಇಟ್ ಮೀನ್ ಅಂದರೆ ಎಲ್ಲ ಡೇಟಾನು ಏನೇನು ಕಳಿಸ್ತಾ ಇದ್ದೀವಿ ಎಲ್ಲ ಹೋಗುತ್ತೆ ಅಂತ ಅರ್ಥ.
ಇಲ್ಲೊಂದು ಸ್ಟೋರೇಜ್ ಕ್ಲೈಂಟ್, ದೀಸ್ ಆರ್ ಆಲ್ ಡಿಫಾಲ್ಟ್ ಸ್ಟೋರೇಜ್ ಕ್ಲೈಂಟ್ನ ಮಾಡ್ತಾ ಇದ್ದೀನಿ. ಇದು ನಮ್ಮ ಬಕೆಟ್ ನೇಮು, ಯುವರ್ ಸೋರ್ಸ್ ಬಕೆಟ್. ಇಲ್ಲಿ ನಾನು ಕ್ಲೈಂಟ್ ಅಂತ ಯೂಸ್ ಮಾಡ್ತೀನಿ. ಕ್ಲೈಂಟ್ ಅಂದರೆ ಏನಂದರೆ ಸ್ಟೋರೇಜ್ ಕ್ಲೈಂಟಿಗೆ ಹೋಗುತ್ತೆ, ಅಂದರೆ GCSಗೆ ಹೋಗುತ್ತೆ. ಗೆಟ್ ಬಕೆಟ್ನ ತೊಗೊಂಬರುತ್ತೆ. ಯಾವುದು ಬಕೆಟ್ ನೇಮು ಅಂದರೆ ದಿಸ್ ಇಸ್ ಮೈ ಬಕೆಟ್. ನೀವು ಕೋಡ್ ಬರಿಬೇಕಾದ್ರೆ ಇವೆಲ್ಲ ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ಯಾಟ್ ಟು ರೈಟ್ ಅ ಕೋಡ್. ನಾವು ಲಾಸ್ಟ್ ಸರಿ ಕೊಟ್ಟಂಗೆ ಈ ಕೋಡಲ್ಲಿ ಕೊಡ್ಬೋದು. ಇಲ್ಲಿ ಬಕೆಟ್ ನೇಮ್ ಅಂತ ಕೊಡ್ಬೋದು, ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ. ಡೆಫಿನೆಟ್ಲಿ ವಿ ಕ್ಯಾನ್ ಗಿವ್, ಬಟ್ ದಿಸ್ ಇಸ್ ದ ಪ್ರಾಜೆಕ್ಟ್ ಲೆವೆಲ್ ಕೋಡಿಂಗ್. ಇವೆಲ್ಲ ಈ ಥರ ನಾವನ್ನ ಪ್ರಾಜೆಕ್ಟ್ ಬಕೆಟ್ ನೇಮ್ನ ತಗೊಳೋಣ. ನೆಕ್ಸ್ಟ್ ಯಾವ ಫೈಲ್ ಬಂದ್ಬಿಟ್ಟು new9.txt ಅಂತ ಅನ್ಕೊಳ್ಳಿ. ಫೈಲ್ ನೇಮ್ ಬಂದ್ಬಿಟ್ಟು new9.txt. ಅದು ಬಂದ್ಬಿಟ್ಟು GCS ಅಲ್ಲಿ ಇದೆ. GCS ಯಾವುದು? ವಿನಿ 1 2 3 ಅದನ್ನ ನಂಬರ್ ಇದೆಯಲ್ಲ ಅದು. ಆಮೇಲೆ ಒಂದು ಕಂಟೆಂಟ್ ರೀಡ್ ಫ್ರಮ್ GCS ಇಂದ ಡೇಟಾನ ರೀಡ್ ಮಾಡಿ. ನಿಮಗೆ ಗೊತ್ತಾಗ್ತಾ ಅಲ್ವಾ? ಕಾಪಿ ದಿಸ್, ಪೇಸ್ಟ್ ದಿಸ್. ವಾಟ್ ಈಸ್ ಸೆಕೆಂಡ್ ಲೈನ್? ವಾಟ್ಸ್ ಸೆಕೆಂಡ್ ಲೈನ್ ಈಸ್ ಡೂಯಿಂಗ್? ನೋಡಿ, ಸಿಂಪಲ್. ಎರಡು ಲೈನ್ ಏನು ಮಾಡ್ತಾ ಇದೆ? ದ ಸೆಕೆಂಡ್ ಲೈನ್ ಈಸ್ ಡೌನ್ಲೋಡಿಂಗ್ ದ ಕಂಟೆಂಟ್ ಆಫ್ GC, ಅಂದರೆ ಅದರ ಕಂಟೆಂಟ್ನ ಡೌನ್ಲೋಡ್ ಮಾಡ್ತಾ ಇದೆ. ಓದಿ ಇಲ್ಲಿ ಫಸ್ಟ್ ಲೈನ್ ಕೊಟ್ಟಿದೆ, ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಸೆಕೆಂಡ್ ಲೈನ್, ದಿಸ್ ಮೆಥಡ್ ಯೂಸ್ ಟು ಡೌನ್ಲೋಡ್ ದ ಕಂಟೆಂಟ್ ಆಫ್ ಅ ಬ್ಲಾಬ್, ಅಂದರೆ GCS ಬ್ಲಾಬ್ ಅಂತಾನೂ ಕರೀತಾರೆ. ಇನ್ ದ ಕೇಸ್ ಆಫ್ ನ್ಯೂ ಡಾಕ್ ಫೈಲ್ ಫ್ರಮ್ GCS ಆಸ್ ಅ ಟೆಕ್ಸ್ಟ್ ಸ್ಟ್ರಿಂಗ್. It fetches the content of the file, decoding the text, usually UTF-8 by default, so that the content further processed using our code. You can consider it as some data and the metadata. You know what is metadata, right? Hello. ಡೇಟಾ ಡೇಟಾ ಆಫ್ ಅ ಡೇಟಾ. ಸೊ ಅದರನ್ನು ತಗೊತಾ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ರೀಡ್ ಡೇಟಾ ಇಂಟು ಪಾಂಡಾಸ್ ಡೇಟಾ ಫ್ರೇಮ್. ಓಕೆ, ನಾವೀಗ ಏನಕ್ಕೆ ಪಾಂಡಾಸ್ನ ಇಂಪೋರ್ಟ್ ಮಾಡ್ಕೊಂಡ್ವಿ ಅಂದರೆ ಒಂದೇ ಒಂದು ಸಿಂಪಲ್ ಟ್ರಾನ್ಸ್ಫಾರ್ಮೇಷನ್ ಕೊಟ್ಟಿರೋದು, ಎಲ್ಲರಿಗೂ 25% ಸ್ಯಾಲ್ರಿನ ರೈಸ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಇದು ಪಾಂಡಾ ಲೈಬ್ರರಿ ಫ್ರಮ್ IO ಇಂಪೋರ್ಟ್ IO ಸ್ಟ್ರಿಂಗ್. ನೋಡಿ, ಇದನ್ನು ರೀಡ್ ಮಾಡ್ತಾ ಇದ್ದೀನಿ. PD.read ಸ್ಟ್ರಿಂಗ್ ಕಂಟೆಂಟ್ನ. ಯಾವ ಕಂಟೆಂಟ್ ಎಲ್ಲಿಂದ ಬಂದಿದೆ? ಇಲ್ಲಿಂದ ಬಂದಿದೆ. ಇದೆಲ್ಲಿಂದ ಬಂದಿದೆ? ಬ್ಲಾಬಿಂದ ಬಂದಿದೆ. ಬ್ಲಾಬ್ ಎಲ್ಲಿದೆ? ಇಲ್ಲಿದೆ. ಅಂದರೆ ಡೇಟಾ, ಲಿಟ್ರಲಿ ಡೇಟಾನ GCS ಪಾತಿಂದ ರೀಡ್ ಮಾಡ್ತಾ ಇದ್ದೀನಿ. ಡಿಲಿಮಿಟರ್, ಏನೇ ಡಿಲಿಮಿಟೆಡ್? ಅಸ್ಯೂಮಿಂಗ್ ಟ್ಯಾಬ್ ಡಿಲಿಮಿಟೆಡ್ ಫೈಲ್ ಅಡ್ಜಸ್ಟ್ ಇಫ್ ನೆಸಸರಿ. ಇದು ಬಂದ್ಬಿಟ್ಟು ಡಿಲಿಮಿಟೆಡ್ಡು. ತೋರಿಸ್ಬಿಡ್ತೀನಿ ನಿಮ್ಗೆ ಹೆಂಗಿರುತ್ತೆ ಅಂತ. ಓಕೆ, ಅಲೋ ಟ್ಯಾಬ್, ಟ್ಯಾಬ್ ಆರ್ ಟ್ಯಾಬ್. ನೋಡಿ, ಇದು ಡಿಲಿಮಿಟೆಡ್ ಬೈ ಟ್ಯಾಬ್ ಅಂತ ಕೊಟ್ಟಿದ್ನಲ್ಲ, ಇದ್ರ ಮೀನಿಂಗ್ ಇದು. ಟ್ಯಾಬ್ ಡಿಲಿಮಿಟೆಡ್, ಈ ಥರ ಡೇಟಾ ಇರುತ್ತೆ ಅಂತ. ಇನ್ನೊಂದು, ನಾನು ಸೇಮ್ ಡೇಟಾನೇ ಬರಿತೀನಿ. ಇದ್ಯಾವುದು ಅಂತ ನೀವೇ ಹೇಳ್ಬೇಕು, ನಿಮ್ಗೆ ಗೊತ್ತಿದೆ ಆಲ್ರೆಡಿ. ವಾಟ್ ಇಸ್ ದಿಸ್? ವಾಟ್ ಇಸ್ ದಿಸ್ ಡೇಟಾ ಕಾಲ್ಡ್? CSV, ಕಾಮಾ ಸಪರೇಟೆಡ್. ಇಲ್ಲಿ ಅವನು ತಗೊಳ್ತಾ ಇರೋದು, ಯಾಕೆಂದ್ರೆ ನಂದು TXT ಫೈಲ್ ನಾನು ಮೆನ್ಷನ್ ಮಾಡಿರೋದು. ಇಟ್ಸ್ ನಾಟ್ ಅ CSV, ರೈಟ್? ಸೊ ದಟ್ ಈಸ್ ದ ರೀಸನ್. ಅವನು ಬಂದ್ಬಿಟ್ಟು ಎಲ್ಲ ಇರ್ತದೆ. ಓಕೆ, ಅವನು ಬಂದ್ಬಿಟ್ಟು ಟ್ಯಾಬ್ ಡಿಲಿಮಿಟೆಡ್ನ ಕೊಡ್ತಾ ಇದ್ದಾನೆ. ಸಿಂಪಲ್. ಎನಿ ಡೌಟ್ ಇಯರ್ ಅಪ್ ಟು ಲೈನ್ ನಂಬರ್ 20? ಎನಿ ಡೌಟ್? ಓಕೆ, ನೆಕ್ಸ್ಟು ನಾವು ಸ್ಯಾಲರಿ ಕಾಲಮ್ ಇದೆ. ಸ್ಯಾಲರಿ ಕಾಲಮ್ಗೆ 25% ಇನ್ಕ್ರೀಸ್ ಮಾಡಬೇಕು ಅಂದರೆ 1.25ನ ಮಲ್ಟಿಪ್ಲೈ ಮಾಡಿ ಸ್ಯಾಲರಿ ಇನ್ಕ್ರೀಸ್ಡ್ ಅನ್ನೋ ಡೇಟಾ ಫ್ರೇಮ್ಗೆ ಹಾಕ್ತೀನಿ. ಇದು ಅರ್ಥ ಆಗಬೇಕು ಅಂದರೆ ನೀವು ಪಾಂಡಾಸ್ ಗೊತ್ತಿರಬೇಕು. ನಾನು ಒಂದು ಕೆಲಸ ಮಾಡ್ತೀನಿ, ಪಾಂಡಾಸ್ ಯಾರಿಗೆ ಗೊತ್ತಿಲ್ಲ ಹೇಳಿ? ಎನಿಬಡಿ ಡಸನ್ ನೋ ಅಬೌಟ್? ನನಗೆ ಗೊತ್ತಿಲ್ಲ. ಓಕೆ, ನಾನು ಪಾಂಡಾಸ್ ತೆಗೆದುಬಿಡ್ತೀನಿ. ಅದು ಪಾಂಡಾಸ್ ಬೇಡ. ಇಟ್ಸ್ ನಾಟ್ ನೋ ಪ್ರಾಬ್ಲಮ್. ಯು ಕ್ಯಾನ್ ಗಿವ್ ಸಿಂಪಲ್ ಪೈತಾನೆ ಇಡ್ತಾನೆ ಅಂತ ಹೇಳ್ತೀನಿ. ಅದಕ್ಕೆ ನಿಮ್ಗೆ ಕಷ್ಟ ಅನ್ನಿಸ್ತಿರ್ಬೋದು. ಸಿಂಪಲ್ ಇದು, ನೋ ಪ್ರಾಬ್ಲಮ್.
ದಿಸ್ ಇಸ್ ಒನ್ ಆಫ್ ದ ಅನದರ್ ಕೋಡ್. ಸ್ವಲ್ಪ ಪಾಂಡಾಸ್ ನೋಡ್ಕೊಳ್ಳಿ, ಮೇ ಬಿ ಸುನಿಲಿಗೆ ಗೊತ್ತಿದೆ ಅಂತ ಕಾಣುತ್ತೆ ಪಾಂಡಾಸ್, ರೈಟ್? ಗೊತ್ತಿದೆ. ನೋಡಿ, ನಾವು ಮೇನು ಪಾಂಡಾಸ್ ಅವೆಲ್ಲ ಯೂಸ್ ಮಾಡಿಲ್ಲ ಅಂದ್ರೆ ಕೋಡ್ ಲಾಂಗ್ ಆಗ್ತಾ ಹೋಗ್ತಾ ಇರುತ್ತೆ ನಮಗೆ. ಓಕೆ, ನೋಡಿ, ನಾವು ಡೌನ್ಲೋಡ್ದ ಫೈಲ್ ಮಾಡಿದ್ವಿ. ಇದೆಲ್ಲ ನಿಮಗೆ ಗೊತ್ತಿದೆ, ಈ ಪ್ರೋಸೆಸ್ಸು ಇದೆಲ್ಲ ನಾನು ಹೇಳಿದ್ದೀನಿ. ಜಸ್ಟ್ ಒಂದು ಪ್ರಿಂಟ್ ಆಗ್ತಾ ಇದ್ದಾನೆ ಲೈನ್ ನಂಬರ್ 11ಅಲ್ಲಿ, ಜಸ್ಟ್ ಲಾಗ್ಸ್ ಅಷ್ಟೇ, ನಮಗೆ ಡೇಟಾ ಮೂಮೆಂಟ್ ಆಗ್ತಾ ಇದೆ ಅಂತ ಗೊತ್ತಿರಲಿ ಅಂತ. ನೋಡಿ, ಇಲ್ಲಿ 25% ಇನ್ಕ್ರೀಸ್ ಮಾಡ್ತಾ ಇದ್ದಾನೆ. ನಾನು ನಿಮಗೆ CSVನೇ ತಗೊಂಡ್ಬಿಡ್ತೀನಿ ಇದನ್ನು. ಕನ್ಸಿಡರ್ ದಿಸ್ ಆಸ್ CSV. ಯಾಕೆಂದರೆ ನಿಮ್ಮ TXT ಸುಮ್ಮನೆ ತಲೆ ಕೆಟ್ಟೋಗುತ್ತೆ ಎಕ್ಸ್ಟ್ರಾ. ಇದು ಬೇಗ ಆಗುತ್ತೆ ನೋಡಿ. ನಿಮಗೆ ಇದೆಲ್ಲ ಗೊತ್ತಿದೆ. ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕಾದ್ರೆ ಆ ಫೈಲ್ನ ಓಪನ್ ಮಾಡ್ತಿದ್ದಾನೆ. ಕೋಡ್ ಕಷ್ಟ ಅನ್ನಿಸ್ತಾ ಇದೆಯಾ? ಡಿಫಿಪ್ ಕಷ್ಟ ಅನ್ನಿಸ್ತಾ ಇದೆಯಾ ಅಥವಾ ಹೆಂಗೆ ಕೋಡ್ ನಿಮಗೆ? ಹಲೋ, ಹೇಳಿ, ಅದರಲ್ಲಿ ಏನಿಲ್ಲ. ಸ್ಟೆಪ್ಸ್ ಸ್ವಲ್ಪ ಕೆಲಸ ಮಾಡ್ತೀನಿ ನೋದಟಕ್ಕೆ. ಅಂದ್ರೆ ಇವಾಗ ಕಷ್ಟ ಅನ್ಸ್ಬಿಟ್ರೆ ನೀವು ಓದದೆ ಬಿಟ್ಬಿಡ್ತೀರ, ನನಗೆ ಗೊತ್ತು. ಅಲ್ಲ, ರೆಕಾರ್ಡಿಂಗ್ ಒಂದು 3-4 ಸತಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ನಿಮಿಷ. ಓಕೆ, I need a simple Python code to add one more column as salary increased by 25%. There are 3 rows in the data: name, age, salary. Forget the above code. ಇದು ನಿಮ್ಗೆ ಅರ್ಥ ಆಗುತ್ತೆ ನೋಡ್ರಿ. ದಿಸ್ ಇಸ್ ಸೋ ಸಿಂಪಲ್. ಎಸ್, ಓಕೆ. ನೋಡಪ್ಪ, ಇದು ಡೇಟಾ ಇರುತ್ತೆ. ಕನ್ಸಿಡರ್ ಇದು GCS ಅಲ್ಲಿ ಇರುತ್ತೆ ಅನ್ಕೊಳ್ಳಿ, ಈ ಥರ ಡೇಟಾ. ಓಕೆನಾ? ಓಕೆ. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಒಂದು ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀನಿ. ಆ್ಯಡ್ ಸ್ಯಾಲರಿ ಡೇಟಾ ಕಳಿಸ್ತಾ ಇದ್ದೀನಿ. ಓಕೆ, ಡೇಟಾ ಕಳಿಸ್ತಾ ಇದ್ದೀನಿ. ಇಲ್ಲಿ ಇನ್ಪುಟ್ ಡೇಟಾ ಅಂತ ಇನ್ಪುಟ್ ಡೇಟಾ ಬರುತ್ತೆ. ಒಂದು ಎಂಟಿ ಲಿಸ್ಟನ್ನ ಕ್ರಿಯೇಟ್ ಮಾಡ್ತೀನಿ, ಅಪ್ಡೇಟೆಡ್ ಡೇಟಾ ಅಂತ. ಏನಕ್ಕೆ ಅಂದರೆ ಡೇಟಾನ ನಂದಕ್ಕೆ ಹಾಕ್ಬೇಕು ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಮಾಡ್ತೀನಿ ಹೆಡ್ಡರ್. ನಾನು ಆಲ್ರೆಡಿ ಹೇಳಿದೆ, ಹೆಡ್ಡರ್ನ ನೀವು ಹೆಡ್ಡರ್ ಈಸ್ ಆಲ್ಸೋ ಕಾಲಮ್ ಅಂತ ಕನ್ಸಿಡರ್ ಮಾಡಬೇಕು ಅಂದರೆ ಈ ಥರ ಕೊಡಬೇಕು, ಅಥವಾ ಕಾಲಮ್ ಅಂತ ಕನ್ಸಿಡರ್ ಮಾಡಬಾರ್ದು ಅಂದರೆ ಆ 2 ಲೈನು ಎಗರಿದ್ರೆ ನಡೆಯುತ್ತೆ. ಈಗೇನು ಮಾಡ್ತಾ ಇದ್ದಾನೆ ಅಂದರೆ, ನಾನು ಒಂದು ಫಾರ್ ಲೂಪ್ ಹಾಕ್ತಾ ಇದ್ದೀನಿ. ಲೈನ್ ನಂಬರ್ 1ನೇ ಲೈನ್ ನಂಬರ್ ಇಂದ ಅಪ್ ಟು ದ ಎಂಡ್ ಅಂತ. ಏನು ಮಾಡ್ತಾ ಇದ್ದಾನೆ ಅಂದರೆ, ಇದರಲ್ಲಿ ನೋಡಿ, ಲೈನ್ ನಂಬರ್ 23ಅಲ್ಲಿ ಸ್ಯಾಲರಿನ ಇನ್ಕ್ರೀಸ್ ಮಾಡ್ತಾ ಇದ್ದಾನೆ ಬೈ 25% ಬೈ ಮಲ್ಟಿಪ್ಲೈಯಿಂಗ್ 1.25. ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದಾನೆ. ಯಾವುದಕ್ಕೆ? ಇಲ್ಲಿ ಹೊಸದಾಗಿ ಒಂದು ಎಂಟಿ ಲಿಸ್ಟ್ ಕ್ರಿಯೇಟ್ ಮಾಡಿದ್ನಲ್ಲ, ಅದಕ್ಕೆ ಅಪ್ಡೇಟ್ ಮಾಡ್ತಾ ಇದ್ದಾನೆ. ದಿಸ್ ಇಸ್ ಸಿಂಪಲ್ ಪೈಥಾನ್ ಕೋಡ್, ದಿಸ್ ಇಸ್ ನೋ ಕಾಂಪ್ಲಿಕೇಟೆಡ್ ಹಿಯರ್. ಅಪ್ಡೇಟ್ ಮಾಡ್ತಾ ಇದ್ದಾನೆ, ರಿಟರ್ನ್ ಮಾಡ್ತಾ ಇದ್ದಾನೆ ಅಪ್ಡೇಟ್, ಅಷ್ಟೇ, ಏನನ್ನೂ ಮಾಡ್ತಾ ಇಲ್ಲ. ಹಲೋ, ಓಕೆ. ಒಂದು ಸೆಕೆಂಡ್. ಓಕೆ. ಸೊ ಡೇಟಾ ಬಂದ್ಬಿಟ್ಟು ಅಲ್ಲಿ ಅಪ್ಡೇಟೆಡ್ ರಿಟರ್ನ್ ಮಾಡ್ತಾ ಇದ್ದಾನೆ ಅಷ್ಟೇ. ಯಾವುದು ಇಲ್ಲಿ ಖಾಲಿ ಆಗಿತ್ತು, ಇಲ್ಲಿ ರಿಟರ್ನ್ ಆಗ್ತಾ ಇದ್ದಾನೆ. ಇಲ್ಲಿ ಅಪ್ಡೇಟೆಡ್ ಡೇಟಾ ಬಂದಿದೆ. ನಿಮಗೆ ಇದು ಬೇಡ, ಆಸ್ ಆಫ್ ನೌ ಇದು ಬೇಡ. ಆ ರಿಟರ್ನ್ ಬಂದಿದೆಯಲ್ಲ, ಪ್ರಿಂಟ್ ಮಾಡ್ಕೊಳ್ಳಿ ಅಷ್ಟೇ ಸಾಕು.
ಅಪ್ಡೇಟೆಡ್ ಡೇಟಾ ಡಾಟ್ ಸಿ ಎಸ್ ವಿಗೆ ರಿಟರ್ನ್ ಮಾಡ್ಕೊಳ್ಳಿ. ಇದು ಒಂದು ಫಂಕ್ಷನ್ನು. ಕನ್ಸಿಡರ್ ದಿಸ್ ಈಸ್ ಸಿಟ್ಟಿಂಗ್ ಸಮ್ವೇರ್ ಇನ್ ದ ಜಿ ಸಿ ಎಸ್, ಅಥವಾ ನಾನು ಈ ಕೋಡ್ನ ಇಲ್ಲೇ ಬರಿತೀನಿ, ಇಲ್ಲೇ ಬರೆದು ಬಿಡ್ತೀನಿ. ಹಾಂ, ಪೈಥಾನ್ ಕಾಲೇಬಲ್. ಯಾವ ಫಂಕ್ಷನ್ ಹೆಸರು? ಓಕೆ, ಹಾಂ ನೋಡಿ ಇಲ್ಲೇನು ಮಾಡ್ತಾ ಇದೆ ಅಂದರೆ, ಇಲ್ಲೇನು ಮಾಡ್ತಾ ಇದೆ ಅಂದರೆ, ಫಸ್ಟಿಗೆ ನಾವು ಇಲ್ಲಿ ಡೇಟಾ ತಗೊಂಡ್ವಿ, ಡೇಟಾ ಬಂದ್ಬಿಟ್ಟು ಇಲ್ಲಿದೆ ಅಂತ ಅಂದ್ಕೊಳ್ಳಿ. ಆ ಡೇಟಾನ ತಗೊಂಡ್ವಿ, ಆ ಡೇಟಾ ಫೈಲ್ ಬಂದ್ಬಿಟ್ಟು ಸಿ ಎಸ್ ವಿನೇ ಇದೆ ಅಂತಲೇ ಅಂದ್ಕೊಳ್ಳಿ. ಡಾಟ್ ಸಿ ಎಸ್ ವಿ, ಸಿ ಎಸ್ ವಿನೇ ಇದೆ ಅಂದ್ಕೊಳ್ಳಿ. ಈ ಡೇಟಾನ ಈ ಜಿ ಸಿ ಎಸ್ ಪಾತಿಂದ ತಗೊತೀನಿ, ವಿಚ್ ಇಸ್ ಸಿಟ್ಟಿಂಗ್ ಅಂಡರ್ ದಿಸ್ ಬಕೆಟ್. ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಒಂದು ಕಾಲ್ ಮಾಡ್ತಾ ಇದ್ದೀನಿ ಫಂಕ್ಷನ್ನ. ಇದೇನು ಮಾಡುತ್ತೆ ಅಂದರೆ, ವೆರಿ ಗುಡ್, ಓಕೆ, ಇದೇನು ಮಾಡುತ್ತೆ ಅಂದರೆ, ಇಲ್ಲಿದೆ ಫಂಕ್ಷನ್. ಇನ್ಪುಟ್ ಡೇಟಾ ತಗೊಳುತ್ತೆ, 25% ರೈಸ್ ಮಾಡುತ್ತೆ, ರಿಟರ್ನ್ ಅಪ್ಡೇಟೆಡ್ ಮಾಡುತ್ತೆ. ರಿಟರ್ನ್ ಬಂದ ಕೂಡಲೇ ಇಲ್ಲಿ ಬರುತ್ತೆ ರಿಟರ್ನ್. ಸೊ ಡೆಸ್ಟಿನೇಷನ್ಗೆ ಬರಿತಾ ಇದ್ದೀನಿ. ಇದು ವಿತ್ ಟ್ರಾನ್ಸ್ಫಾರ್ಮೇಷನ್. ಈ ಕೋಡು ನಾವು ಯಾವಾಗಲೂ ಇಲ್ಲೇ ಬರಿಬೇಕಾ? ಆ ಥರ ಏನಿಲ್ಲ. ಇದು ಇಲ್ಲಾದರೂ ಬರಿಬೋದು, ಎಕ್ಸಿಸ್ಟಿಂಗ್ ಕೋಡಾಗಾದರೂ, ಅಥವಾ ಇಲ್ಲಿ ಬರೆದು ಇದನ್ನು ಕಾಲ್ ಮಾಡ್ಬೋದು. ಇಲ್ಲಿ ಕಾಲ್ ಮಾಡಿದ್ರೆ ಈ ಪಾತ್ ಕೊಟ್ಟರೆ ಸಾಕು. ಯಾವ ಪಾತಲ್ಲಿದೆ ಅದು? ಇಲ್ಲ ಹೆಂಗೆ ಅಂದರೆ ಜಿ ಎಸ್ ಕನ್ಸಿಡರ್ ಅದು ಎ ಬಿ ಸಿ ಡಿ ಪಾತಲ್ಲಿದೆ. ಆ ಫೈಲ್ ನೇಮ್ ಬಂದ್ಬಿಟ್ಟು ಮೇನ್ ಡಾಟ್ ಪೈ ಅಂತ ಅನ್ಕೊಳ್ಳಿ. ಕನ್ಸಿಡರ್ ನಾನು ಈ ಕೋಡಲ್ಲಿ ಈ ಕೋಡ್ ಬರ್ದಿಲ್ಲ ಅಂದರೆ, ದ ಅಬೌವ್ ಕೋಡ್ ಬರ್ದಿಲ್ಲ ಅಂದರೆ, ನೀವು ಇದನ್ನು ಕಾಲ್ ಮಾಡಿದ್ರೂ ಸಾಕು. ವಿ ಡೋಂಟ್ ನೀಡ್ ಟು ರೈಟ್ ದ ಕೋಡ್ ಇನ್ ದ ಎಕ್ಸಿಸ್ಟಿಂಗ್ ಕೋಡಲ್ಲಿ ಬರಿಬೇಕು ಅಂತ ಇಲ್ಲ. ಚಿಕ್ಕ ಕೋಡ್ಗಳು ಎಕ್ಸಿಸ್ಟಿಂಗ್ ಕೋಡಲ್ಲಿ ಬರೀತಾರೆ, ಬಟ್ ದೊಡ್ಡ ದೊಡ್ಡ ಕೋಡ್ಗಳೆಲ್ಲ ಬೇರೆ ಎಲ್ಲೋ ಬರೆದಿರ್ತಾರೆ, ಅದನ್ನು ಕಾಲ್ ಮಾಡ್ತಾರೆ. ಮೇ ಬಿ ಇದು ಎನಿ ಡೌಟ್ ಹಿಯರ್? ಇದರಲ್ಲಿ ಫಸ್ಟ್ ಹೇಳಿ ನನಗೆ. ನಾನು ಎಕ್ಸಿಸ್ಟಿಂಗ್ ಕೋಡಲ್ಲೇ ಒಂದು ಫಂಕ್ಷನ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ 25%. ನಾನು ಯಾವ ಕೋಡು ಎಕ್ಸ್ಟ್ರಾ ತಗೊಂಡಿಲ್ಲ, ಇದನ್ನು ತಗೊಂಡಿದ್ದೀನಿ. ಎನಿ ಡೌಟ್ ಇಯರ್? ಹೌದು, ಕೋಡ್ ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅನ್ನಿಸ್ಬೋದು. ನಾನು ಅವಾಗಲೇ ಹೇಳಿದೆ, ಕೋಡ್ ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ 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 ಬರೋದು. ಐ ಮೇ ಟೀಚ್ ಈಗ ಎಲ್ಲದಕ್ಕೂ ಸೇಮ್ ಇದೆ ಅಂದ್ರೆ ಪ್ರೊಸೆಸ್ ಇದೆಯಾ? ಇವಾಗ ಇದು ನೋಡ್ರಿ, 55 ಅಲ್ಲಿ ಟಾಸ್ಕ್ ಐ ಡಿ, 56 ಅಲ್ಲಿ ಬಕೆಟ್, ಅದೇ ಫಾರ್ಮೆಟ್ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ನಾವು ಕೋಡ್ಗಳಲ್ಲಿ. ಡೇಟಾ ನೀನು ಜಿ ಸಿ ಎಸ್ ತಗೊಳ್ತಾ ಇದ್ದೆ ಅಂದರೆ ಇದನ್ನೇ ಫಾಲೋ ಮಾಡ್ತೀಯ. ಡೇಟಾ ಮೈಸಿಕ್ವಲ್ ಅಂದರೆ ಬೇರೆ ಥರ ಇರುತ್ತೆ ಅಲ್ವಾ? ಓಕೆ, ಕನ್ಸಿಡರ್ ಇದು ನಾನು ತೋರಿಸ್ತೀನಿ, ಇಲ್ಲೇ ಕೊಡ್ತೀನಿ. ಕನ್ಸಿಡರ್ ಮೈ ಡೇಟಾ ಈಸ್ ಇನ್ MySQL. I need to move the data to BigQuery daily on Airflow. ನೋಡಿ ಇಲ್ಲಿ ಚೇಂಜ್ ಆಗುತ್ತೆ ಕೋಡ್, ಏನು ಅಂತಾನು ತೋರಿಸ್ತೀನಿ ನಿಮ್ಮ ಕೋಡ್. ಓಕೆ, ನೋಡಿ ಇಲ್ಲಿ ಬಂದ್ರೆ ನಾನು MySQL ಇಂದ ಡೇಟಾ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಫಸ್ಟ್ MySQL ಇಂದ ಜಿ ಸಿ ಎಸ್ ತಗೊತಾ ಇದ್ದೀನಿ ನಾನು. ಐ ಕ್ಯಾನಾಟ್ ಮೂವ್ ದ MySQL ಡೇಟಾ ಟು ದ BigQuery ಡೈರೆಕ್ಟ್ಲಿ. ದಟ್ ಈಸ್ ದ ರೀಸನ್. ಅಥವಾ ಒಂದು ಸ್ಟೋರೇಜ್ ಮಾಡೋಣ ಡೇಟಾನು ಅಂದ್ಕೊಂತಾನೂ ಇರ್ಬೋದು. ಫಸ್ಟು ಜಿ ಸಿ ಎಸ್ ತಗೊಂಡು ಜಿ ಸಿ ಎಸ್ ಇಂದ BigQuery. ನೋಡಿ ಇದೆಲ್ಲ ನಿಮಗೆ ಗೊತ್ತಿದೆ, ಇದು ನಾನು ಏನು ಹೇಳ್ಕೊಡಕ್ಕೋಲ್ಲ. ನೋಡಿ ಇಲ್ಲಿ ಎಕ್ಸ್ಟ್ರಾಕ್ಟ್ ದ ಡೇಟಾ ಟು ಜಿ ಸಿ ಎಸ್. SQL ಎಲ್ಲ ಡೇಟಾ ಸೆಲೆಕ್ಟ್ ಸ್ಟಾರ್ ಅಂದರೆ ಎಲ್ಲನ ಟೇಬಲ್ ನೇಮ್, ಕನ್ಸಿಡರ್ ಎಂಪ್ಲಾಯಿ ಟೇಬಲ್ ಅಂತ. ಇದು ಬಂದ್ಬಿಟ್ಟು ಡೇಟಾ ನಿಮ್ಮದು ಎಲ್ಲಿದೆ. ಡೇಟಾ ಬಂದ್ಬಿಟ್ಟು ನಾನು ಹೇಳಿದೆ ಡೈರೆಕ್ಟಾಗಿ ಇಲ್ಲಿ ಈ ಪ್ರಾಜೆಕ್ಟಲ್ಲಿ MySQL ಇಂದ ಡೇಟಾ ತೊಗೊಂತಲ್ಲ, MySQL ಇಂದ ಜಿ ಸಿ ಎಸ್ ತೊಗೊಂಡು ಜಿ ಸಿ ಎಸ್ ಇಂದ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಬಕೆಟ್ ನೇಮ್ ಕೊಡಬೇಕು ಮತ್ತು ಫೈಲ್ ನೇಮ್ ಕೊಡಬೇಕು, ಅದರ ಫಾರ್ಮ್ಯಾಟ್ ಕೊಡಬೇಕು. ಇಸ್ ದಟ್ ಅ ಸಿ ಎಸ್ ವಿ? ಇಫ್ ಇಟ್ ಈಸ್ ಅ ಸಿ ಎಸ್ ವಿ, ಇಟ್ಸ್ ಅ ಕಾಮಾ ಸಪ್ರೇಟೆಡ್. ಲೈನ್ ಹೆಡರ್ ಇನ್ಕ್ಲೂಡ್ ಆಗಬೇಕಾ? ಟ್ರೂ, ಎಸ್. ಅದರ್ವೈಸ್ ಇಟ್ ಕನ್ಸಿಡರ್ ದಟ್ ಆಸ್ ಅ ಡೇಟಾ. ಸ್ಕೀಮಾ ಇದೆಯಾ? ಸ್ಕೀಮಾ ಏನಾರು ಕೊಡ್ತೀಯಾ?
ದಟ್ ಯು ನೀಡ್ ಟು ಡಿಫೈನ್ ಸ್ಕೀಮಾ ಕೊಡೋದಾದರೆ. ನೋಡ್ರಿ ಅಲ್ಲಿಗೂ ಇಲ್ಲಿಗೂ ಚೇಂಜ್ ಏನು ಅಂತ. ಅಲ್ಲಿ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದಿದ್ದು GCS ಟು ಬಿಗ್ಕ್ವೆರಿ, ಗೂಗಲ್ ಕ್ಲೌಡ್ ಸ್ಟೋರೇಜ್ ಟು ಬಿಗ್ಕ್ವೆರಿ. ಇಲ್ಲಿ MySQL ಟು ಗೂಗಲ್ ಕ್ಲೌಡ್ ಸ್ಟೋರೇಜ್. ಡೇಟಾ ಎಲ್ಲಿಂದನಾರು ಬರ್ಬೋದು, ವಿ ಆರ್ ನಾಟ್ ಶೋರ್, ರೈಟ್? ನಮಗೆ ಡೇಟಾ GCS ಇಂದನೇ ಬರುತ್ತೆ ಅಂತ ಎಲ್ಲೂ ಹೇಳಿಲ್ಲ ಯಾರು, ರೈಟ್? ನಾವು ಮಾಡ್ತಾ ಇರೋ ಪ್ರಾಜೆಕ್ಟಲ್ಲಿ GCS ಅಲ್ಲಿ ಇದೆ, ನಾವು ಮಾಡ್ತಾ ಪ್ರಾಜೆಕ್ಟಲ್ಲಿ ಕ್ಲೌಡ್ SQL ಅಲ್ಲಿ ಅಥವಾ SQL ಅಲ್ಲಿ, MySQL ಅಲ್ಲಿ. ಬಟ್ ಡೇಟಾ ಕ್ಯಾನ್ ಬಿ ಫ್ರಮ್ ಎನಿವೇರ್. ಬಟ್ ನಾನು ಹೇಳಿದ್ನಲ್ಲ, ಇದು ಮಾತ್ರ ಸೇಮ್ ಇರುತ್ತೆ, ಸೇಮ್ ಟು ಸೇಮ್. ದರ್ ಇಸ್ ನಥಿಂಗ್ ಚೇಂಜ್. ಇದೆಲ್ಲ ಚೇಂಜ್ ಆಗುತ್ತೆ ಡೇ ಟು ಟೈಮ್ ಎಲ್ಲ, ಅವನು ಬಿಟ್ಟರೆ ದ ಫಾರ್ಮ್ಯಾಟ್ ಈಸ್ ಸೇಮ್. ಮತ್ತು ಇದು ಟಾಸ್ಕು, ಮೇಯ್ನಾಗಿ ನಿಮ್ಮ ರಿಯಲ್ ಕೋಡ್ ಇದೆ ನೋಡಿ. ಲಾಸ್ಟ್ಲೇ ನಾನು ಆವಾಗಲೇ ಹೇಳಿದೆ, ಇದು ಸೇಮ್ ಇರುತ್ತೆ, ಇದು ಸೇಮ್ ಇರುತ್ತೆ. ಎನಿ ಡೌಟ್? ಕ್ಯಾನ್ ಎನಿಬಡಿ ಎಕ್ಸ್ಪ್ಲೈನ್ ದಿಸ್ piece of code? ಓಕೆ, ಅದು ಫಸ್ಟ್ ಬಂದು ನಾವು MySQL ಇಂದ GCSಗೆ ಡೇಟಾನ ಅಪ್ಲೋಡ್ ಮಾಡಬೇಕು. ಅದಕ್ಕೆ ಎಕ್ಸ್ಟ್ರಾಕ್ಟ್ ಡೇಟಾ ಟು GCS. ಸೊ ಒಂದು ಅದಕ್ಕೆ ನಾವು ಆಪರೇಟರ್ನ ಯೂಸ್ ಮಾಡ್ತೀವಿ, MySQL ಟು ಗೂಗಲ್ ಕ್ಲೌಡ್ ಸ್ಟೋರೇಜ್ ಆಪರೇಟರು. ಮತ್ತು ಟಾಸ್ಕ್ ID ಬಂದು ಕೊಡ್ತೀವಿ, ಎಕ್ಸ್ಟ್ರಾಕ್ಟ್ ಡೇಟಾ ಟು GCS. ನೆಕ್ಸ್ಟು SQL ಬಂದು ಏನು ಡೇಟಾ, ಕಂಪ್ಲೀಟ್ ಡೇಟಾ ಬೇಕು, ಮತ್ತು ಟೇಬಲ್ ನೇಮ್ ಏನಿದೆ ನಾವು ಕ್ರಿಯೇಟ್ ಮಾಡಿರೋದು ಆ ಟೇಬಲ್ ನೇಮ್ ಕೊಡ್ತೀವಿ. ನೆಕ್ಸ್ಟು MySQL ಕನೆಕ್ಷನ್ ID, ಅದು ಡಿಫಾಲ್ಟ್ ಇರುತ್ತೆ. ಇಲ್ಲ, ಡಿಫಾಲ್ಟ್ ಅಲ್ಲ, ನಾವು ಕ್ರಿಯೇಟ್ ಮಾಡಿದಾಗ ನಿಮಗೆ ನೆನಪಿರ್ಬೋದು, ಒಂದು ಲಿಂಕ್ ಬರುತ್ತೆ, ಒಂದು IP ಅಡ್ರೆಸ್ ಎಲ್ಲ ಬರುತ್ತೆ. IP ಅಡ್ರೆಸ್ ನೀವು ಡೇಟಾ ಸ್ಟ್ರೀಮ್ ಕ್ರಿಯೇಟ್ ಮಾಡಬೇಕಾದ್ರೆ ಕೇಳುತ್ತೆ. ಇಫ್ ಯು ನೋ ಹೌ ಟು ಕ್ರಿಯೇಟ್ ದ ಡೇಟಾ ಸ್ಟ್ರೀಮ್, ಅಲ್ಲಿ ಬೇಕಾದ್ರೆ ವಿಡಿಯೋ ನೋಡ್ಬೋದು, ಅಲ್ಲಿ ಕನೆಕ್ಷನ್ ID ಅಂತಾನೆ ಇದೆ. ನೀವು ಎಲ್ಲಿಂದ ಕಾಪಿ ಮಾಡ್ಕೊಂತೀರಾ ಅಂತ ಗೊತ್ತಿದೆ, ರೆಕಾರ್ಡಿಂಗಲ್ಲೂ ಇದೆ, ನಿಮ್ಗೆ ಅರ್ಥ ಆಗುತ್ತೆ. ಅದೇ SQL ಅಲ್ಲಿ ಓಪನ್ ಮಾಡಿದಾಗ ನಮ್ದು ಇನ್ಸ್ಟೆನ್ಸ್ ಇರುತ್ತೆ, ಲಿಂಕ್ ತರ ಇರುತ್ತಲ್ಲ, ಒಂದೇನೋ ತರ ಆ ಲಿಂಕ್ ತರ ಇರುತ್ತೆ. ಓಕೆ, ನೆಕ್ಸ್ಟ್ ಬಕೆಟ್ ನೇಮ್ ಬಂದು ಬಕೆಟ್ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿರ್ಬೇಕಾ ಅಥವಾ ಅದೇ ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ ಇದರಲ್ಲಿ? ಡೇಟಾ ಬಂದ್ಬಿಟ್ಟು ಇಲ್ಲ, ಆಟೋಮೆಟಿಕ್ ಅಲ್ಲಿ ಕ್ರಿಯೇಟ್ ಆಗಲ್ಲ. ನೀನ್ ಯಾವುದೋ ಒಂದು ನಿನಗೆ ಬೇಕಾಗಿರೋ ಬಕೆಟ್ ನೇಮ್ ನ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಇಲ್ಲಿ ಡೇಟಾ ಆಲ್ರೆಡಿ GCS ಗೆ ಬಂದಿದೆ, MySQL ಇಂದ GCS ಗೆ ಬಂದಿದೆ ಇನ್ ದ ಸೆನ್ಸ್ ನೀನು ಆಲ್ರೆಡಿ ಬಕೆಟ್ ಕ್ರಿಯೇಟ್ ಮಾಡಿದ್ಯಾ ಅಂತ ಅರ್ಥ ಅಲ್ಲಿ. ಓಕೆ ಓಕೆ, ಸೊ ಒಂದು ಬಕೆಟ್ಗೆ ನಾವು ನಮ್ದು ಏನಿದೆ ಅದನ್ನ ನಾವು ಕ್ರಿಯೇಟ್ ಮಾಡ್ಕೊಂತೀವಿ. ಫೈಲ್ ನೇಮು, ಸೊ ಯಾವ ಫೈಲ್ ನೇಮು .cs ಅಥವಾ ಡಾಟ್ ಟೆಕ್ಸ್ಟ್ ಫೈಲ್ ಯಾವುದಾದ್ರೂ ಕೊಡ್ತೀವಿ. ಸೊ ನೆಕ್ಸ್ಟ್ ಎಕ್ಸ್ಪೋರ್ಟ್ ಫಾರ್ಮೆಟ್ ಟು CSV ಇದೆ. ಫೀಲ್ಡ್ ಡಿಲಿಮಿಟರು, ಓಕೆ, ಅಂದ್ರೆ ಫೀಲ್ಡ್ ಡಿಲಿಮಿಟರ್ ಅಂದ್ರೆ ಲೈಕ್ ಆರ್ಡರ್ ವೈಸ್ ಇದನ್ನ ಮಾಡುತ್ತೆ, ನಾಟ್ ಆರ್ಡರ್ ವೈಸ್. ಸ್ಪೇಸ್ ಇಲ್ಲಿ CSV ಅಂದ್ರೆ ಕಾಮಾ ಸಪರೇಟೆಡ್ ವ್ಯಾಲ್ಯೂ. ಸೊ ಐ ಆಮ್ ಟೆಲ್ಲಿಂಗ್ ಟು ದ ಕಂಪ್ಯೂಟರ್ ದಟ್ ದ ಡೇಟಾ ಇಸ್ ಅ ಕಾಮಾ ಸಪರೇಟೆಡ್ ವ್ಯಾಲ್ಯೂ. ನಾನು ಲಾಸ್ಟ್ ಕೂಡ ತೋರಿಸ್ತೆ ಟ್ಯಾಬ್ ಡಿಲಿಮಿಟೆಡ್ ಅಂತ, ಅದು ಟ್ಯಾಬ್ ಡಿಲಿಮಿಟೆಡ್, ಇದು ಕಾಮಾ ಡಿಲಿಮಿಟೆಡ್. ಎಸ್, ಓಕೆ. ಇನ್ಕ್ಲೂಡ್ ಹೆಡರ್ ಟ್ರೂ ಅಂತ ಇದೆ, ಲೈಕ್ ಇಲ್ಲಿ ಫಾಲ್ಸ್ ಬರ್ಬೇಕಲ್ವಾ? ಅಂದ್ರೆ ಇಲ್ಲ, ಹೆಡರ್ನ ಫಾಲ್ಸ್ ಹೇಳ್ತೀನಿ. I'll tell you ಏನಕ್ಕೆ ಟ್ರೂ ಫಾಲ್ಸ್ ಅಂತ ನಿಮ್ಗೆ ಹೇಳ್ಬೋದು. ಕನ್ಸಿಡರ್ ನೇಮ್, ಏಜ್, ಸ್ಯಾಲರಿ. ನೇಮ್ ಬಂದ್ಬಿಟ್ಟು ವಿನ್, ಸ್ಯಾಲರಿ ಬಂದ್ಬಿಟ್ಟು 10, ಏಜ್ ಬಂದ್ಬಿಟ್ಟು ಇದು 20 ಅಂತ ಅನ್ಕೊಳ್ಳೋಣ. ಓಕೆ, ವಾಟ್ ಈಸ್ ದ ಲೈನ್ ನಂಬರ್ 1? ಇಸ್ ದಟ್ ಅ ಕಾಲಮ್ ಆರ್ ಅ ಡೇಟಾ? ಕಾಲಮ್ ನೇಮ್ ಆರ್ ಅ ಡೇಟಾ? ಲೈನ್ ನಂಬರ್ 1 ಇಸ್ ಅ ಕಾಲಮ್ ನೇಮ್ ಆರ್ ಅ ಡೇಟಾ? ಕಾಲಮ್ ನೇಮ್ ಅದು. ಎಸ್, ರೈಟ್. ಕಾಲಮ್ ನೇಮ್ ಆದ್ರೆ ಎಲ್ಲೋಯ್ತಪ್ಪ ನಮ್ಮ ಕೋಡು, ಇದನ್ನ. ಓಕೆ, ಕಾಲಮ್ ನೇಮ್ ಆದ್ರೆ ಟ್ರೂ ಅಂತ ಕೊಡ್ತೀವಿ. ಅದು ಕಾಲಮ್ ನೇಮು, ಅದು ಡೇಟಾ ಅಲ್ಲ. ದಟ್ ಈಸ್ ದ ರೀಸನ್ ಕನ್ಸಿಡರ್ ದ ಡೇಟಾ ಫ್ರಮ್ ಲೈನ್ ನಂಬರ್ 2. ದಟ್ಸ್ ವಾಟ್ ಇಟ್ ಮೀನ್ಸ್. ಈಗ ಏನಾದರೂ ಕನ್ಸಿಡರ್ ಈ ತರ ಇನ್ನೊಂದು ಡೇಟಾ ಇದೆ ಅಂತ ಅನ್ಕ. ಇಲ್ಲಿ ಕಾಲಮ್ ನೇಮ್ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಇಫ್ ದೇರ್ ಇಸ್ ನೋ ಕಾಲಮ್ ನೇಮ್, ಐಲ್ ಗಿವ್ ದಿಸ್ ಆಸ್ ಫಾಲ್ಸ್. ಸಿ, ದೇರ್ ಇಸ್ ನೋ ಕಾಲಮ್ ನೇಮ್ ಅಟ್ ಆಲ್, ರೈಟ್? ಕಾಲಮ್ ನೇಮ್ ಇಲ್ಲ, ಅದಕ್ಕೋಸ್ಕರ ನನಗೆ ಹೆಡರ್ ಹಿಡ್ಕೊಂಡು ಏನು ಮಾಡೋಣ, ಅದಕ್ಕೋಸ್ಕರ ನಾನು ಫಾಲ್ಸ್ ಮಾಡಿದ್ದೀನಿ. ಬಟ್ ಕಾಲಮ್ ನೇಮ್ ಇದೆಯಾ? ಎಸ್, ಕಾಲಮ್ ನೇಮ್ ಇದೆ. ಅದಕ್ಕೋಸ್ಕರ ಅಲ್ ಕನ್ಸಿಡರ್ ದಟ್ ಆಸ್ ಅ ಕಾಲಮ್ ನೇಮ್. ಅದಕ್ಕೋಸ್ಕರ ಅದನ್ನ ಡೇಟಾ ಅಂತ ಕನ್ಸಿಡರ್ ಮಾಡಬೇಡ, ಕಾಲಮ್ ನೇಮ್ ಅಂತ ಕನ್ಸಿಡರ್ ಮಾಡು. ಸೊ ದಟ್ ಡೇಟಾ ನೀನು 2ರಿಂದ ಕೌಂಟ್ ಮಾಡು ಅಂತ ಅರ್ಥ.
ಕನ್ಫ್ಯೂಷನ್ ಆಯ್ತಾ, ಅರ್ಥ ಆಯ್ತು? ಇಲ್ಲ ಇಲ್ಲ, ಗೊತ್ತಾಯ್ತು. ಓಕೆ. ಸ್ಕೀಮಾ ಫೈಲ್ ನೇಮ್ ಅಂದರೆ ನಾವು ಎನಿವೇ ಮೂಮೆಂಟ್ ಮಾಡ್ತಾ ಇರೋದು, ವಿ ಡೋಂಟ್ ನೀಡ್ ಟು ವರಿ ಅಬೌಟ್ ಇಟ್, ರೈಟ್? ಅಥವಾ ನಿಮಗೆ ಹಳೆ ಕೋಡಲ್ಲಿ ಸ್ಕೀಮಾ ಡಿಫೈನ್ ಮಾಡ್ತೀನಿ ಅಂದರೆ, ಲುಕ್ ಅಟ್ ದಿಸ್, ಸ್ಕೀಮಾ ಡಿಫೈನ್ ಮಾಡಿರ್ತೀವಲ್ಲ ಇಲ್ಲಿ ಎಲ್ಲ ಎತ್ಕೊಂಡು ಹಳೆದ್ರಲ್ಲ ಡಿಫೈನ್ ಮಾಡಿದ್ವಿ. ಡಿಫೈನ್ ಮಾಡಿದ್ವಿ ಅಂದರೆ ಯು ಕ್ಯಾನ್ ಡೂ ಇಟ್, ನೋ ಪ್ರಾಬ್ಲಮ್. ಸ್ಕೀಮಾನ ಮಾಡ್ಬೋದು. ಆಸ್ ಆಫ್ ನಾವು ಇಲ್ಲಿ ಜಸ್ಟ್ ಮೂಮೆಂಟ್ ಮಾಡ್ತಾ ಇರೋದ್ರಿಂದ ವಿ ಡೋಂಟ್ ನೀಡ್ ಟು ವರಿ. ಅಂದ್ರೆ ಸ್ಕೀಮಾ ಏನಾದ್ರೂ ಇರಲಿ, ಜಸ್ಟ್ SQL ಇಂದ ಇದಕ್ಕೆ ಮೂವ್ಮೆಂಟ್ ಮಾಡ್ತಾ ಇದ್ದೀವಿ GCS. ಬಟ್ GCS ಇಂದ ನಾವು ಇದಕ್ಕೆ ಬಿಗ್ ಕ್ವೆರಿ ಮಾಡ್ಬೇಕಾದ್ರೆ ಅವಾಗ ನಾವು ಸ್ಕೀಮಾ ಹಾಕ್ಲೇಬೇಕಾಗುತ್ತೆ ಅಲ್ಲ, ಕಂಪಲ್ಸರಿ ಅದು. ಒಂದೊಂದ್ಸರಿ ಇಫ್ ಯು ಹೆಂಗಾಗುತ್ತೆ ಅಂದರೆ ಡೇಟಾ ಟೈಪ್ ಮಿಸ್ ಮ್ಯಾಚ್ ಆಗ್ತವೆ ನೀವು ಕೊಟ್ಟಿಲ್ಲ ಅಂದರೆ. ಈಗ ಏನು ಅಂದರೆ, ಈಗ ಕನ್ಸಿಡರ್ ಸ್ಯಾಲರಿ ಬಂದ್ಬಿಟ್ಟು ನಾವು ಫ್ಲೋಟ್ ಅಂತ ಕೊಟ್ಟಿದ್ದೀವಿ, ಬಟ್ ವಾಟ್ ಇಟ್ ಕನ್ಸಿಡರ್ ಅಂದರೆ ಇಂಟೀಜರ್ ಅಂತ ಕನ್ಸಿಡರ್ ಮಾಡ್ಬಿಡುತ್ತೆ ಮೂಮೆಂಟ್ ಮಾಡ್ಬೇಕಾದ್ರೆ. ಸೊ ಮೂಮೆಂಟ್ ಮಾಡ್ಬೇಕಾದ್ರೆ ಇಂಟೀಜರ್ ಅಂತ ಕನ್ಸಿಡರ್ ಮಾಡ್ತು ಅಂದರೆ ನಮಗೆ ಪಾಯಿಂಟ್ ವಾಲಿ ಎಗರೋಗ್ತಾವ. ಸೊ ಅದಕ್ಕೋಸ್ಕರ ನಾವೇ ಎಕ್ಸ್ಟರ್ನಲಿ ಸ್ಕೀಮಾ ಕೊಟ್ರೆ ದಟ್ ಈಸ್ ಗುಡ್ ಅಷ್ಟೇ. ನಮಗೆ ಇನ್ಸ್ಟೆಡ್ ಆಫ್ ಲೂಸಿಂಗ್ ದ ಡೇಟಾ, ಐ ಆಮ್ ಗಿವಿಂಗ್ ದ ಎಕ್ಸಾಕ್ಟ್ ಡೇಟಾ ಟೈಪ್ ಆಫ್ ಇಟ್, ಸೊ ದಟ್ ಡೇಟಾ ವೋಂಟ್ ಮಿಸ್ ಮ್ಯಾಚ್. ಮುಂದೆ ಪ್ರಾಬ್ಲಮ್ ಬರಲ್ಲ ಡೇಟಾ ಟೈಪ್ ಮಿಸ್ ಮ್ಯಾಚಿಂಗ್ ಅಂತ. ಓಕೆ. ಓಕೆ ಸುನಿಲ್ ಆರ್ ವಿನೋದ್? ಇಲ್ಲ, ಅಲ್ಲ ಎಕ್ಸ್ಪ್ಲೇನ್ ಮಾಡಪ್ಪ ಅಂತ. ಅದೇ ಬಿಗ್ ಕ್ವೆರಿ ಒಳಗಡೆ ಡೇಟಾ ಮೂವ್ ಮಾಡ್ತಾ ಇದೀವಿ GCS ಇಂದ. ಸೊ ಅದಕ್ಕೋಸ್ಕರ ಇದೊಂದು ಟಾಸ್ಕ್ ID ಬಂದ್ಬಿಟ್ಟು ನಮ್ಮ ಇಷ್ಟ ಏನಾದ್ರು ಕೊಡ್ಬೋದು. ಬಾಕ್ಸ್ ಒಳಗಡೆ ಕೊಡ್ತಾ ಇದ್ವಲ್ಲ, ಅದಕ್ಕೆ ಲೋಡ್ ಡೇಟಾ ಟು ಬಿಗ್ ಕ್ವೆರಿ ಅಂತ ಕೊಟ್ಟಿದೆ. ಬಕೆಟ್ ನೇಮ್ ಅದೇ ನಾವು ಅಲ್ಲಿ ಕ್ರಿಯೇಟ್ ಮಾಡಿರ್ತೀವಲ್ಲ GCS ಒಳಗಡೆ, ಅದು ಬಕೆಟ್ ನೇಮ್ ಇಲ್ಲಿ ಕೊಡ್ಬೋದು. ನೆಕ್ಸ್ಟ್ ಸೋರ್ಸ್ ಆಬ್ಜೆಕ್ಟ್ ಬಂದ್ಬಿಟ್ಟು ನಮ್ದು ಏನು CSV ಫೈಲೋ ಅಥವಾ ಟೆಕ್ಸ್ಟ್ ಫೈಲೋ, ಏನ್ ಟೆಕ್ಸ್ಟ್ ಫೈಲ್ ನಾವು ಆ ಬಕೆಟ್ ಒಳಗಡೆ ಹಾಕಿರ್ತೀವೋ ಆ ಪಾತ್ ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಬೇಕು. ನೆಕ್ಸ್ಟ್ ಡೆಸ್ಟಿನೇಷನ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಅದೇ ನಾವು ಬಿಗ್ ಕ್ವೆರಿ ಒಳಗಡೆ ಟೇಬಲ್ ಎಲ್ಲ ಕ್ರಿಯೇಟ್ ಮಾಡಿರ್ತೀವಲ್ಲ, ಎಂಟಿ ಟೇಬಲ್, ಆ ಎಂಟಿ ಟೇಬಲ್ದು ಪಾತ್ ನ ಕಾಪಿ ಪೇಸ್ಟ್ ಮಾಡ್ಕೊಂಡು ಇಲ್ಲಿ ಇದ್ ಮಾಡ್ಬೇಕು. ಸೋರ್ಸ್ ಫಾರ್ಮೆಟ್ ಬಂದ್ಬಿಟ್ಟು ಅದೇ ನಮ್ದು ಯಾವ ತರ ಸೋರ್ಸ್ ಇದೆ, CSV ಫೈಲ, ಟೆಕ್ಸ್ಟ್ ಫೈಲ, JSON ಫೈಲ ಅಂತ ನೋಡಿ ಇಲ್ಲಿ ಕೊಡೋದು. ನೆಕ್ಸ್ಟ್ ಸ್ಕಿಪ್ ಲೀಡಿಂಗ್ ರೋಸ್, ಅದೇ ಇಲ್ಲಿ ಯಾಕೆಂದ್ರೆ ಫಸ್ಟ್ ಫೈಲ್ ಯಾಕೆ ಸ್ಕಿಪ್ ಮಾಡ್ತೀವಿ ಅಂದ್ರೆ ಫಸ್ಟ್ ಬಂದ್ಬಿಟ್ಟು ನಮ್ಗೆ ಡೇಟಾ ಏನು ಇರಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಇಲ್ಲಿ ಸ್ಕಿಪ್ ಮಾಡ್ತಾ ಇದೀವಿ CSV ಫೈಲ್ ಅಲ್ಲಿ. ನೆಕ್ಸ್ಟ್ ಆಟೋ ಡಿಟೆಕ್ಟ್ ಅಂದ್ರೆ ಅದೇ ಸ್ಕೀಮಾನ ನಾವು ಅಲ್ಲಿ ಆಟೋ ಡಿಟೆಕ್ಟ್ ಗೆ ಟಿಕ್ ಮಾಡಿರ್ತೀವಿ ಟೇಬಲ್ ಒಳಗಡೆ. ಇಲ್ಲಿ ನಾವ್ ಅದನ್ನ ಕೋಡ್ ಅಲ್ಲಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಕೋಡ್ ಅಲ್ಲಿ ನಾವೇನಾದ್ರು ಆಡ್ ಮಾಡಿದ್ರೆ ಆಡ್ ಆಗ್ಬೇಕಷ್ಟೇನೆ, ಅದ್ರಿಂದ ಏನು ಡಿಲೀಟ್ ಆಗ್ಬೇಡ್ದು ಅನ್ನೋದಕ್ಕೆ ರೈಟ್ ಅಪೆಂಡ್ ಕೊಡ್ತಾ ಇದೀವಿ. ಡ್ಯಾಗ್ ಈಸ್ ಈಕ್ವಲ್ಸ್ ಟು ಡ್ಯಾಗ್ ನಾರ್ಮಲ್ ಕೊಟ್ಬಿಟ್ಟು ಕ್ಲೋಸ್ ಮಾಡ್ತೀವಿ. ಓಕೆ ವಿನೋದ್, ಅರ್ಥ ಆಯ್ತೇನಪ್ಪ? ವಿನೋದ್ ಏನಪ್ಪ? ಅವನು BRB ಅಂತೇನೋ ಹಾಕಿದಾನೆ. ಓಕೆ ಓಕೆ, ನೋಡಿಲ್ಲ ನಾನು. ಓಕೆ ಫೈನ್. ಓಕೆ ಈಗ ಏನ್ ಮಾಡಬೇಕು ಅಂದ್ರೆ, ನೀವು ಯಾರಾದ್ರೂ ಕಂಪೋಸರ್ ಕ್ರಿಯೇಟ್ ಮಾಡಿದ್ರ? ಓಕೆ ಓಕೆ, ನಿಮ್ಗೆ ಅರ್ಥ ಆಯ್ತಾ ಇವತ್ತು ಏನ್ ಮಾಡಿದೆ ಅಂತ? ನಾನು ಅರ್ಥ ಆಯ್ತು, ಗೊತ್ತಾಯ್ತು. ನೀವೇ ಏನ್ ಪ್ರಾಜೆಕ್ಟ್ ಮಾಡ್ತೀರಾ ಹೇಳಿ? ಇದು ಪ್ರಾಕ್ಟೀಸ್ ಮಾಡ್ಕೊಂತೀವಿ. ಅದೇ ಫಸ್ಟ್ ಡೇಟಾ ಮೂವ್ಮೆಂಟ್ ಮಾಡ್ತೀವಿ ಈ ತರ, SQL ಇಂದ ಕ್ಲೌಡಿಗೆ ಮತ್ತೆ ಬಿಗ್ ಕ್ವೆರಿಗೆ ಮೂವ್ ಮಾಡ್ತೀವಿ. ನೆಕ್ಸ್ಟ್ ಏನಾದ್ರು ಆಟೋಮೇಟ್ ಮಾಡಕ್ ಟ್ರೈ ಮಾಡ್ತೀವಿ. ಅಂದ್ರೆ ಡೇಟಾ GCS ಅಲ್ಲಿ ಇರೋದನ್ನ ಅದೇ GCS ಇಂದ ಬಿಗ್ ಕ್ವೆರಿ ಮೂವ್ ಮಾಡ್ತೀವಿ ನೀವು ಫಸ್ಟ್. ಅಲ್ಲ, ಒಂದು ಟ್ರಾನ್ಸ್ಫಾರ್ಮೇಷನ್ ಆಡ್ ಮಾಡ್ಕೊಳ್ಳಿ ಹಂಗೆ. ಯಾವ್ದಾರ ಯು ಕ್ಯಾನ್ ಕನ್ಸಿಡರ್ ಎನಿ ಡೇಟಾ, ಆ ಡೇಟಾ ಯಾವ್ದಾರ ಟ್ರಾನ್ಸ್ಫಾರ್ಮೇಷನ್ ಮಾಡಿ ಮೂವ್ಮೆಂಟ್ ಮಾಡಾಕಿ. ಓಕೆ, ಡೇಟಾನ ಟ್ರಾನ್ಸ್ಫಾರ್ಮ್ ಮಾಡಿ ಮೂವ್ಮೆಂಟ್ ಮಾಡದಾ? ದ ಡೇಟಾ ಇಸ್ ಇನ್ GCS
Okay. You are picking the data Ah. and doing transformation. You are loading the data to the BigQuery. Okay. Minimum one transformation ಇರಲಿ. ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಯಾವ ತರ? CSV to text to CSV ಹಂಗ. ಅದಲ್ಲಪ್ಪ, ಇಲ್ಲಿ ನಾನು ಇಲ್ಲಿ ಏನ್ ಮಾಡಿದೆ ಕೋಡಲ್ಲಿ ತೋರಿಸ್. ನಾನು ಇಲ್ಲಿ ಈ ಕೋಡಲ್ಲಿ ಏನ್ ಮಾಡಿದೆ ಇದನ್ನ ಓಕೆ ಅಂದ್ರೆ ಸ್ಯಾಲ್ರಿ ಇಂದ ಜಾಸ್ತಿ ಮಾಡೋ ಇನ್ವೆಂಟ್ ಟೇಬಲ್ ನ ಅದನ್ನ ಟ್ರಾನ್ಸ್ಫಾರ್ಮೇಶನ್ ಅಲ್ವಾ? ಓ ಹಂಗೆ ಸ್ಯಾಲ್ರಿ ಇನ್ಕ್ರೀಸ್ ಮಾಡಿ ಸ್ಯಾಲ್ರಿ ಇನ್ಕ್ರೀಸ್, ಸ್ಯಾಲ್ರಿ ಡಿಕ್ರೀಸ್, ಅಥವಾ ಯಾವ್ದಾರ ಒಂದು ಹೊಸ ಕಾಲಮ್ ಹಾಕೋದು, ಅಥವಾ ಫಿಲ್ಟರ್ ಮಾಡೋದು. ಓಕೆ. ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಮಾಡಿ ಏರ್ ಫ್ಲೋದಲ್ಲಿ ನೆಕ್ಸ್ಟ್ ಅದನ್ನ ಎಲ್ಲಿಗೆ ಮೂವ್ ಮಾಡೋದು? BigQuery. ಕಷ್ಟ ಅನಿಸ್ತಾ ಇದೆಯಾ? ಏನಿಲ್ಲ, ಮಾಡ್ಬೋದು. ಎಸ್, ಅಷ್ಟೇ. ಮಾಡಬಹುದು. ನೆಕ್ಸ್ಟ್ ಇದು ಮುಗಿದ ಕೂಡಲೇ ನೀವು MySQL ಇಂದ ಡೇಟಾ ಮೂವ್ಮೆಂಟ್ ಮಾಡಿ. ಓಕೆ. ನಿಮ್ಗೆ ಇನ್ನು ಡೇಟಾ ಫ್ಯೂಷನ್ ಅಂತ ಹೇಳ್ಕೊಡ್ತೀನಿ. ಡೇಟಾ ಫ್ಯೂಷನ್ ಹೇಳ್ಕೊಡ್ಬೇಕು. ಅಂದ್ರೆ ಇವು ಮೋಸ್ಟ್ ಪ್ರಿಯಾರಿಟಿ, ಇವೆರಡು. ಅವೆಲ್ಲ ಲೀಸ್ಟ್ ಅನ್ನೋದಕ್ಕಿಂತ ಗೊತ್ತಿದ್ರೆ ಆ್ಯಡ್ ಆನ್. ಓಕೆ. ಏನಾದ್ರು ಡೌಟ್ ಇದೆಯೇನಪ್ಪ ಏರ್ ಫ್ಲೋದಲ್ಲಿ? ಹೆವಿ ಅಂತ ಅನಿಸ್ತಾ ಇದೆಯಾ ಏನಾದ್ರು ಕ್ಲೌಡು? ಇಲ್ಲ, ಇದು ಈಸಿನೇ ಇದೆ. ಆಕ್ಚುಲಿ ನನ್ ಏರ್ ಫ್ಲೋ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು. ಬಟ್ ಇವಾಗ ಐಡಿಯಾ ಬಂತಾ? ಈಗ ನಾವು ಲಾಸ್ಟ್ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಗೊತ್ತಾ? ಅದು ಕ್ಲೌಡ್ SQL ಇಂದ BigQueryಗೆ ಡೇಟಾ ಮೂವ್ ಮಾಡಿದ್ವಿ ಬೈ ಯೂಸಿಂಗ್ ಡೇಟಾ ಸ್ಟ್ರೀಮ್, ರೈಟ್? ಯಾರಾದ್ರೂ ಪ್ರಾಜೆಕ್ಟ್ ಅದು ಎಕ್ಸ್ಪ್ಲೈನ್ ಮಾಡ್ತೀರಾ? ಅದು ಇಂಟರ್ವ್ಯೂ ಪ್ರಾಜೆಕ್ಟ್ ಅಂತಾನು ಹೇಳಿದ್ದೆ. ಹೇಳಿ ಇಂಟರ್ವ್ಯೂ ತರ. ಸ್ಟೆಪ್ಸ್ ತೋರಿಸಿ ಹೇಳ್ಬೇಕಾ ಅಥವಾ ಯಾವ ತರ ಹೇಳ್ಬೇಕು? ಜಸ್ಟ್ ಓವರಲ್ಲಿ ಹೇಳಪ್ಪ, ಸ್ಟೆಪ್ ತೋರಿಸೋದೇನು ಬೇಡ. ಓಕೆ. ಸೊ ಲೈಕ್ ನಾನು ನೀನು ಇಂಟರ್ವ್ಯೂಗೆ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹಂಗೆ ಮಾಡ್ಬೇಕು. ಅಷ್ಟೊಂದು ಇದು ಗೊತ್ತಿಲ್ಲ, ಜಸ್ಟ್ ಅಂದ್ರೆ ನಾನು ಡೆಪ್ತಲ್ಲಿ ಹೋಗು ಅಂತ ಹೇಳ್ತಿಲ್ಲ, ಫಾಲೋ ಅಪ್ ಮಾಡ್ಕ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ. ಯಾಕೆಂದ್ರೆ ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ನಾವು ಇಂಟರ್ವ್ಯೂ ಹಿಂದಿನ ದಿನ ಓದಿ ಪಾಸ್ ಮಾಡ್ತೀವಿ ಅಂದ್ರೆ ಇಟ್ ಡಸಂಟ್ ವರ್ಕ್. ನಾನು ಆಯ್ತಾರಪ್ಪ ನಾನು ಕಲಿಸೋ ರೀತಿ ಅದಕ್ಕೆ. ಸೊ ಇವಾಗ ಲೈಕ್ when we do a transformation, like when we do the data transfer from MySQL to BigQuery, so in the MySQL we need to create a instance. So there we should create a like a database and whatever